ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಸಿವಿಲ್ ನ್ಯಾಯಾಧೀಶರ 7ನೇ ಬ್ಯಾಚ್ ಸಮಾರಂಭ ಇತ್ತೀಚೆಗೆ ನಡೆಯಿತು, ಉದ್ಘಾಟನಾ ಸಮಾರಂಭ. ಈ ನಿಟ್ಟಿನಲ್ಲಿ ಇಂದು ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಾಗಾರದ ಸಂಚಿಕೆಯ 1 ಭಾಗವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಲ್ಕರ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಈ ಒಂದು ಸಂಚಿಕೆಯಲ್ಲಿ, ಮೊದಲನೇ ಸಂಚಿಕೆಯಲ್ಲಿ ಸಂವಿಧಾನ ಕಾನೂನಿನ ವಿಷಯವನ್ನ ಪ್ರಸ್ತಾಪಿಸಲಿದ್ದು, ಸಿವಿಲ್ ನ್ಯಾಯಾಧೀಶರ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆ ಸಂಚಿಕೆಯನ್ನ ಮಾಡಿಕೊಡ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದಿದ್ದೀರಿ, ಪರೀಕ್ಷಾ ಅಭ್ಯರ್ಥಿಗಳು. ಸೊ ಎಲ್ರಿಗೂ ಸುಸ್ವಾಗತವನ್ನ ಕೋರುತ್ತಾ, ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಿಟ್ಟಲ್ ಕೋಡ್ ಸಾಹೇಬರು ಬಂದಿದ್ದಾರೆ. ಮಿಟ್ಟಲ್ ಕೋಡ್ ಅವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಪ್ರಸ್ತುತವಾಗಿರುವಂತಹ ಸ್ಟೇಟ್ ಬಾರ್ ಕೌನ್ಸಿಲಿನ ಅಧ್ಯಕ್ಷರಾಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸೊ ಅವ್ರಿಗೂ ನಾವು ಶುಭವನ್ನ ಕೋರ್ತೀವಿ. ಧನ್ಯವಾದಗಳು ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪರೀಕ್ಷಾ ಅಭ್ಯರ್ಥಿಗಳಿಗೆ ತಾವು ಒಂದು ವಿಶಸ್ ಅನ್ನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅವ್ರಿಗೆ ತಮ್ಮ ಕಡೆಯಿಂದ ಏನಾದ್ರೂ ಒಂದು ಸಲಹೆಯನ್ನ ಕೊಡೋದಾದ್ರೆ ದಯವಿಟ್ಟು ಕೊಡ್ಬೋದು ಸರ್. ಸಲಹೆ ಕೊಟ್ಟು ತಾವು ಸಮಯ ಇದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ಬೋದು ಸರ್, ಇಲ್ಲ ಅಂತಂದ್ರೆ ತಾವು ನಿರ್ಗಮಿಸ್ಬೋದು ಸರ್. ಓಕೆ. ಇಂದಿನ ಈ ಸಂಚಿಕೆಯ ಮೂಲ ಕಾರಣಕರ್ತರಾದಂತಹ ಪುರುಷೋತ್ತಮರವರೇ ಹಾಗೂ ಅದರ ಹಿಂದೆ ಪ್ರತಿಯೊಂದು ಪರೀಕ್ಷಾರ್ಥಿಗಳಿಗೂ ಒಳ್ಳೆಯ ಒಂದು ಮಾರ್ಗದರ್ಶನ ಮತ್ತು ಜ್ಞಾನದ ಅನುಭವ ನೀಡತಕ್ಕಂಥ ಜಿನರಲ್ಕರ್ ಅವರೇ ಹಾಗೂ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬದ ಸದಸ್ಯರಾದಂಥ ನ್ಯಾಯವಾದಿ ಬಂಧುಗಳೇ, ಮಹಿಳಾ ಮತ್ತು ಪುರುಷ ನ್ಯಾಯವಾದಿ ಬಂಧುಗಳೇ, ಈಗಾಗಲೇ ಪುರುಷೋತ್ತಮ್ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ, ವಕೀಲರ ಕುರಿತು ಮತ್ತು ನ್ಯಾಯಾಂಗಕ್ಕಾಗಿ ಮತ್ತು ಸಮಾಜಕ್ಕಾಗಿ. ಅವರ ಜೊತೆಗೆ ನಮ್ಮ ಜಿನರಲ್ಕರ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಸಹ ಸಾಕಷ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಸಹ ಈ 2012ರಿಂದ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಸಿವಿಲ್ ಜಡ್ಜ್. ಆ ಕಾರ್ಯಕ್ರಮಕ್ಕೆ ನಮ್ಮ ಜಿನರಲ್ಕರ್ ಅವರು ನಾವು ಯಾವಾಗ ಕರೆದ್ರು ಅವಾಗ ಜಡ್ಜ್ ಇದ್ರು ಸಹ ತಮ್ಮ ಅನುಭವವನ್ನ ಎಲ್ಲ ಸದಸ್ಯರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಆ ದೇವರು ಆರೋಗ್ಯ ಹೆಚ್ಚಿಕೊಡ್ಲಿ. ಅದ್ರ ಜೊತೆಗೆ ಪುರುಷೋತ್ತಮ ಅವ್ರಿಗೂ ಇನ್ನೂ ಹೆಚ್ಚಿನ ಒಂದು ನ್ಯಾಯಾಂಗ ಸೇವೆಯಲ್ಲಿ ಮಾಡ್ತಕ್ಕಂಥ ನ್ಯಾಯಾಂಗ ಸೇವೆ ಘನತೆಯನ್ನೇ ತಿಳಿಯತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿ. ತಾವೆಲ್ಲರೂ ಸಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಅನುಭವವನ್ನು ಪಡೆದು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ನ್ಯಾಯವನ್ನು ಕೊಡುವಂತ ನ್ಯಾಯಾಧೀಶರಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅದೇ ರೀತಿ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ, ಇಡೀ ರಾಜ್ಯದ ವಕೀಲರ ಪರವಾಗಿ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದರ ಜೊತೆ ತಾವು ಸಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹಾಜರಾಗಿ ಕಾನೂನಿನಲ್ಲಿ ನಾವು ಎಷ್ಟು ತಿಳಿದುಕೊಂಡ್ರೂ ಸಹ ಕಡಿಮೆ ಅನ್ನುವಂತ ಮಾತನ್ನು ಹೇಳ್ತಾ, ಮುಂದಿನ ದಿನಮಾನದಲ್ಲಿ ತಮ್ಗೆಲ್ರಿಗೂ ಒಳ್ಳೆಯದಾಗ್ಲಿ. ತಾವು ಸಿವಿಲ್ ನ್ಯಾಯಾಧೀಶರಾಗಿ ನೇಮಕವಾಗಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ತೀರ್ಪನ್ನ ಕೊಡುವಂತ ವ್ಯವಸ್ಥೆ ಆಗ್ಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಪುರುಷೋತ್ತಮ ಅವ್ರಿಗೂ ಹಾಗೂ ಪ್ರಥಮ ಒಂದು ಸಬ್ಜೆಕ್ಟ್ ಅನ್ನ ತಮಗೆ ಉಣಬಡಿಸುತ್ತಿರ್ತಕ್ಕಂಥ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಅಂತ ಜಿನರಲ್ಕರ್ ಅವ್ರಿಗೂ ವಂದಿಸಿ, ನಾನು ಇವತ್ತಿನ ದಿವಸ ಮತ್ತೆ ಅನ್ಯಥಾ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತೀನಿ. ಅನ್ಯಥಾ ಭಾವಿಸಬಾರ್ದು. ತಾವೆಲ್ಲರೂ ಸಹ ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಕೈಂಡ್ ಆಫ್ ಯು ಸರ್. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಯು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಸೊ ಬಾಬಾ ಸಾಹೇಬ್ ಜಿನರಲ್ಕರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವ್ರನ್ನ ಬರ್ಮಾಡ್ಕೊಳ್ತಾ ಈ ಕಾರ್ಯಕ್ರಮದ ಮೊದಲನೆಯ ಸಂಚಿಕೆಯ ಭಾಗವನ್ನ ನಾವು ಈಗ ತಗೊಳ್ಳೋಣ ಅಂತ ಹೇಳ್ತಾ, ಸೊ ಬಾಬಾ ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಹಸ್ತಾಂತರವನ್ನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಕಾರ್ಯಕ್ರಮ ಬಂದಿರೋದಕ್ಕೆ ಸರ್. ಸೊ ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲ ನನ್ನ ಯುವ ವಕೀಲರ ಮಿತ್ರರು ಸಿವಿಲ್ ನ್ಯಾಯಾಧೀಶ ಹುದ್ದೆಗೆ ಅರ್ಜಿಯನ್ನ ಹಾಕಿ ತಾವು ತಯಾರಿಯನ್ನ ಮಾಡ್ತಾ ಇದ್ರಿ.
ಅದರ ಭಾಗವಾಗಿ ನಾವು ಈ ದಿವಸ ಭಾರತದ ಸಂವಿಧಾನದ ಬಗ್ಗೆ ಒಂದು ಉಪನ್ಯಾಸವನ್ನ ಮಾಡಬೇಕು ಅಂತ ಇಚ್ಛೆ ಪಟ್ಟಿದೆ. ನೀವೆಲ್ಲರೂ ಈಗಾಗಲೇ ಭಾರತದ ಸಂವಿಧಾನವನ್ನ ಅಧ್ಯಯನ ಮಾಡಿ ಅದನ್ನ ಪಾಸ್ ಮಾಡಿ ವಕೀಲರಾಗಿ ಕೆಲವು ವರ್ಷಗಳ ಕಾಲ ತಾವು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡು ನಿಮ್ಮಲ್ಲಿ ಕೆಲವರು ಹೈಕೋರ್ಟ್ಗಳಲ್ಲಿ ರಿಟ್ಗಳನ್ನ ಹಾಕುವುದರ ಮೂಲಕವೂ ಕೂಡ ತಾವು ಅನುಭವವನ್ನ ಪಡೆದುಕೊಂಡಿದ್ದೀರಿ ಅಂತ ನಾನು ಭಾವಿಸಿಕೊಂಡು ಸಂವಿಧಾನದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್. ಈ ದೇಶದ ಮೂಲಭೂತವಾದಂತಹ ಕಾನೂನು ಅಂದ್ರೆ ಅದು ಭಾರತದ ಸಂವಿಧಾನ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಮುಂದೆ ಹಲವಾರು ಸವಾಲುಗಳಿದ್ದು, ಆ ಸವಾಲುಗಳಲ್ಲಿ ಬಹಳ ಮುಖ್ಯವಾದಂತಹ ಸವಾಲು ಏನಿತ್ತಂದ್ರೆ ನಮ್ಮ ದೇಶಕ್ಕೆ ನಮ್ಮದೇ ಆದಂತಹ ಸಂವಿಧಾನವನ್ನ ಪಡೆದುಕೊಳ್ಬೇಕು ಅನ್ನೋದು. ನಿಮ್ಗೆಲ್ಲ ಗೊತ್ತಿದೆ, 1857ರಲ್ಲಿ ಸಿಪಾಯಿ ದಂಗೆ ಆದ್ಮೇಲೆ, ಫಸ್ಟ್ ಇಂಡಿಪೆಂಡೆನ್ಸ್ ವಾರ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ಆದಂತ ಮುಖ್ಯವಾದ ಬದಲಾವಣೆ ಏನಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂತಹ ಅಧಿಕಾರವನ್ನ ಬ್ರಿಟಿಷ್ ಮಹಾರಾಣಿಗೆ ಹಸ್ತಾಂತರ ಆಯಿತು. ಆವಾಗ ಬ್ರಿಟಿಷ್ ಕಾನೂನುಗಳು ಭಾರತಕ್ಕೆ ಅನ್ವಯ ಆಗಲಿಕ್ಕೆ ಆರಂಭ ಆದವು. 1858ದಲ್ಲಿ ಒಂದು ಆಕ್ಟ್ ಬಂತು, CPC ತಂದ್ರು, CRPC ತಂದ್ರು, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತಂದ್ರು, ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಇಂಡಿಯನ್ ಪ್ರಾಪರ್ಟಿ ಆಕ್ಟ್, ಹೀಗೆ ಹಲವಾರು ಬ್ರಿಟಿಷ್ ಕಾನೂನುಗಳು ಭಾರತದಲ್ಲಿ ಜಾರಿಯಲ್ಲಿ ಬಂತು. ಹಾಗೆ 1919ರ ರೆಗ್ಯುಲೇಟಿಂಗ್ ಆಕ್ಟ್ ಕೂಡ ಬಂತು. 1927ರಲ್ಲಿ ಸೈಮನ್ ಕಮಿಷನ್ ಬಂತು. 1930, 31, 32ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಾಯಿತು. 1935ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂತು. ನಮಗೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ 1947ರಲ್ಲಿ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ಕೂಡ ಬಂತು. ಸೊ ನಾವು ನಮ್ಮ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 389 ಸದಸ್ಯರನ್ನ ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾಯಿತು. ಅದರಲ್ಲಿ ಕೆಲವು ಬ್ರಿಟಿಷ್ ಪ್ರಾಂತಗಳಿಂದ ಚುನಾಯಿತರಾದರು ಮತ್ತು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 565ಕ್ಕಿಂತಲೂ ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ದು, ಆ ದೇಶೀಯ ಸಂಸ್ಥಾನಗಳಿಂದಲೂ ಕೂಡ ಪ್ರತಿನಿಧಿಗಳನ್ನ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡಲಾಯಿತು. 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಯನ್ನ ಕರೆಯಲಾಯಿತು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು. ನಂತರ ಎರಡನೆಯ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಖಾಯಂ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸಂವಿಧಾನ ರಚನೆ ಮಾಡುವ ಸಲುವಾಗಿ ಸುಮಾರು 22 ಸಮಿತಿಗಳನ್ನ ರಚನೆ ಮಾಡಲಾಯಿತು. ಅದರಲ್ಲಿ ಬಹಳ ಮುಖ್ಯವಾದಂತಹ ಸಮಿತಿ ಅಂದ್ರೆ ಕರಡು ಸಮಿತಿ. ಅದನ್ನು 1947 ಆಗಸ್ಟ್ 29ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನಾ ಸಮಿತಿಯನ್ನ ಮಾಡಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಸುಮಾರು 60ಕ್ಕಿಂತಲೂ ಹೆಚ್ಚು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿನ ಒಳ್ಳೊಳ್ಳೆಯ ಅಂಶಗಳನ್ನ ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂತಹ ಒಂದು ಅದ್ಭುತ ಸಂವಿಧಾನವನ್ನ ಅವರು ನಮಗೆ ರಚನೆ ಮಾಡಿಕೊಟ್ರು. ಹಾಗಾದ್ರೆ ವಿಶ್ವದ ಯಾವ ಯಾವ ದೇಶಗಳಿಂದ, ಯಾವ ಯಾವ ಸಂವಿಧಾನಗಳಿಂದ, ಯಾವ್ಯಾವ ಅಂಶಗಳನ್ನ ಕ್ರೋಢೀಕರಿಸಿಕೊಂಡು ನಮ್ಮ ಭಾರತದ ಸಂವಿಧಾನದಲ್ಲಿ ಎರಕ ಹೊಯ್ದರು ಅಂದ್ರೆ, ಮೂಲಭೂತ ಹಕ್ಕುಗಳನ್ನ ಅಮೆರಿಕೀಯ ಸಂವಿಧಾನದಿಂದ,
ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನ ಐರಿಷ್ ಸಂವಿಧಾನದಿಂದ, ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗೀಯ ಪುನರ್ವಿಮರ್ಶೆ ಇದನ್ನ ಅಮೆರಿಕೆಯ ಸಂವಿಧಾನದಿಂದ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಸಂಸದೀಯ ಮಾದರಿಯ ಸರ್ಕಾರ ಇದನ್ನ ಬ್ರಿಟಿಷ್ ಸಂವಿಧಾನದಿಂದ, ಫೆಡರಲ್ ಸ್ಟ್ರಕ್ಚರ್ ಇದನ್ನ ಕೆನಡಾ ಸಂವಿಧಾನದಿಂದ, ಮತ್ತು ಸಂವಿಧಾನ ತಿದ್ದುಪಡಿ ಆರ್ಟಿಕಲ್ 368 ಇದನ್ನ ಆಫ್ರಿಕನ್ ಸಂವಿಧಾನದಿಂದ, ರೂಲ್ ಆಫ್ ಲಾ ಇದನ್ನ ಜಪಾನ್ ಸಂವಿಧಾನದಿಂದ, ಮತ್ತೆ ನಮ್ದು ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಇದೆ ಇದನ್ನ ಆಸ್ಟ್ರೇಲಿಯಾ ಸಂವಿಧಾನದಿಂದ. ಹೀಗೆ ಜಗತ್ತಿನ ಹಲವಾರು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿನ ಒಳ್ಳೊಳ್ಳೆಯ ಅಂಶಗಳನ್ನ ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂತಹ ಅದ್ಭುತ ಸಂವಿಧಾನವನ್ನ ಅವರು ರಚನೆ ಮಾಡಿಕೊಟ್ರು. ನಮ್ಮ ಸಂವಿಧಾನ ಈಗಾಗಲೇ 106ಕ್ಕಿಂತಲೂ ಹೆಚ್ಚು ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಅಂಡರ್ ಆರ್ಟಿಕಲ್ 368ದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರವನ್ನ ನೀಡಲಾಗಿದೆ. ಆದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ದಲ್ಲಿ ಸರ್ವೋಚ್ಚ ನ್ಯಾಯಾಲಯದ 13 ಜನರ ಪೀಠ ಏನು ತೀರ್ಮಾನ ನೀಡಿದೆ ಅಂದ್ರೆ, ದ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪ್ರೊವಿಷನ್ಸ್ ಬಟ್ ಇಟ್ ಶುಡ್ ನಾಟ್ ಅಮೆಂಡ್ ದ ಬೇಸಿಕ್ ಸ್ಟ್ರಕ್ಚರ್, ದ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂಸತ್ತು ಸಂವಿಧಾನವನ್ನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರವನ್ನ ಹೊಂದಿದೆ. ಆದರೆ ಸಂವಿಧಾನದ ಮೂಲಭೂತ ಸ್ವರೂಪಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ನಮ್ಮ ಸಂವಿಧಾನದ ಮೂಲಭೂತ ಸ್ವರೂಪಗಳು ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ, ನಮ್ಮದು ಪ್ರಜಾಪ್ರಭುತ್ವ ದೇಶ, ನಮ್ಮಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಇದೆ. ಅದೇ ನಾವು ಅಮೆರಿಕೆಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಅಮೆರಿಕೆಯಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಇದೆ. ನಮ್ಮಲ್ಲಿ ಜುಡಿಷಿಯಲ್ ರಿವ್ಯೂ ಇದೆ. ಅದೇ ಇಂಗ್ಲೆಂಡ್ನಲ್ಲಿ ಜುಡಿಷಿಯಲ್ ರಿವ್ಯೂ ಇಲ್ಲ. ಯಾಕೆಂದ್ರೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಇಸ್ ಸೋ ಸುಪ್ರೀಂ, ಸೋ ಪವರ್ಫುಲ್, ಇಟ್ ಕ್ಯಾನ್ ಮೇಕ್ ಎನಿ ಲಾಸ್ ಎಕ್ಸೆಪ್ಟ್ ಮ್ಯಾನ್ ಇಂಟು ವುಮನ್, ವುಮನ್ ಇಂಟು ಮ್ಯಾನ್. ದೇರ್ ಇಸ್ ನೋ ಜುಡಿಷಿಯಲ್ ರಿವ್ಯೂ in England, but whereas there is judicial review in America, which we have borrowed. Judicial review ಅಂದ್ರೆ ಸಂಸತ್ ಇರಬಹುದು, ವಿಧಾನಸಭೆ ಇರಬಹುದು, ಜನರಿಗೆ ಬೇಕಾದಂತಹ ಕಾನೂನುಗಳನ್ನ ಮಾಡಲಿಕ್ಕೆ ಅವುಗಳಿಗೆ ಅಧಿಕಾರ ಇದೆ. ಸೆಂಟ್ರಲ್ ಲಿಸ್ಟ್ ನಲ್ಲಿ 97 ವಿಷಯಗಳಿದಾವೆ, ಸ್ಟೇಟ್ ಲಿಸ್ಟ್ ನಲ್ಲಿ 66 ವಿಷಯಗಳಿದಾವೆ, ಕನ್ಕರೆಂಟ್ ಲಿಸ್ಟ್ ನಲ್ಲಿ 47 ವಿಷಯಗಳಿದಾವೆ. ಸೊ ಯೂನಿಯನ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನುಗಳನ್ನ ಮಾಡಬಹುದು, ಮತ್ತು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ 66 ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರ ಕಾನೂನುಗಳನ್ನ ಮಾಡಬಹುದು. ಮತ್ತು ಕನ್ಕರೆಂಟ್ ಲಿಸ್ಟ್, ಈ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ 47 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಶಾಸನಗಳನ್ನ ಮಾಡಲಿಕ್ಕೆ ಅಧಿಕಾರ ಇದೆ. ಆದರೆ ಇಫ್ ದರ್ ಇಸ್ ಎನಿ ಕಾಂಟ್ರವೆನ್ಷನ್ or if there is any conflict between the laws made by union or state, the law made by union prevails. ಹೀಗೆ ನಾವು ನಮ್ಮ ಬೇಸಿಕ್ ಫೀಚರ್ಸ್ಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕುಗಳಿದಾವೆ. ದೇ ಆರ್ ವೆರಿ ವೆರಿ ಬೇಸಿಕ್ ಅಂಡ್ ಫಂಡಮೆಂಟಲ್, ದೇ ಕೆನಾಟ್ ಬಿ ಟೇಕನ್ ಅವೇ. ಸೊ ಈ ರೀತಿಯೊಳಗೆ ನಮ್ಮ ಸಂವಿಧಾನದ ಮೂಲಭೂತ ಸ್ವರೂಪಗಳು, ನಾನು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ನಮ್ಮಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ, ನಮ್ಮ ದೇಶಕ್ಕೆ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಅದೇ ನಾವು ಅಮೆರಿಕೆಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಅಮೆರಿಕೆಯಲ್ಲಿ ಡಬಲ್ ಸಿಟಿಜನ್ಶಿಪ್ ಇದೆ. ಯಾಕಂದ್ರೆ ಅಮೆರಿಕೆಯಲ್ಲಿ 50 ರಾಜ್ಯಗಳಿವೆ. ಆ 50 ರಾಜ್ಯಗಳಿಗೆ ಅಲ್ಲಿ ದ್ವಿಪೌರತ್ವ ಇದೆ. ಆದರೆ ನಮ್ಮಲ್ಲಿ ಏಕೀಕೃತ ದೇಶವಾಗಿದ್ದರಿಂದ, ಒಂದೇ ಸಂವಿಧಾನ ನಮ್ಮ ದೇಶದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಸೊ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಏನು ಬೇಸಿಕ್ ಫೀಚರ್ಸ್ ಅಂತ ಹೇಳಿದ್ದಾರೆ, ದಿಸ್ ಲಿಸ್ಟ್
is not exhaustive, but this list is illustrative. ಅದರಿಂದ ಮತ್ತು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದರಿಂದ ಪಾರ್ಲಿಮೆಂಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ತಯಾರಾದಂತಹ ಸಂವಿಧಾನವನ್ನ ಬದಲಾಯಿಸತಕ್ಕಂತ ಅಧಿಕಾರವನ್ನು ಹೊಂದಿಲ್ಲ. ಆದರೆ ಅಂಡರ್ ಆರ್ಟಿಕಲ್ 368ದಲ್ಲಿ ನಮ್ಮ ದೇಶಕ್ಕೆ ಬೇಕಾದಂತಹ, ನಮ್ಮ ಸಮಾಜಕ್ಕೆ ಬೇಕಾದಂತಹ, ಇಂದಿನ ಬದಲಾಗ್ತಕ್ಕಂಥ ಕಾಲಮಾನಕ್ಕೆ ತಕ್ಕಂತಹ ಚಲನಶೀಲ ಸಮಾಜಕ್ಕೆ ಬೇಕಾದಂತಹ ಕಾನೂನುಗಳನ್ನ ತರಲಿಕ್ಕೆ, ಕಾನೂನುಗಳನ್ನ ಬದಲಾಯಿಸಲಿಕ್ಕೆ, ಕಾನೂನನ್ನ ನಿರಸನಗೊಳಿಸಲಿಕ್ಕೆ ಸಂಸತ್ತಿಗಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಅಧಿಕಾರ ಇದೆ. ಸೊ ಇನ್ನೊಂದು ಪ್ರಶ್ನೆ ನಮ್ಮ ಮುಂದೆ ಏನ್ ಬಂತಂದ್ರೆ, ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನ ಗೆದ್ದು ನಿಂತಿದೆಯೇ, ಇಲ್ಲವೇ ನಮ್ಮ ಸಂವಿಧಾನ ಹಳತಾಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಎಂ ವೆಂಕಟಾಚಲ ನಿವೃತ್ತ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಅವರು ಮಾಡಿದರು. ಜಸ್ಟಿಸ್ ವೆಂಕಟಾಚಲ ಅವರ ನೇತೃತ್ವದ ಸಮಿತಿ ನಮ್ಮ ಸಂವಿಧಾನವನ್ನ ಅಮೂಲಾಗ್ರವಾಗಿ ಪರಾಮರ್ಶೆ ಮಾಡಿ ನಮ್ಮ ಸಂವಿಧಾನದ ಎಲ್ಲ ಅಂಶಗಳನ್ನ ಒರೆಗಲ್ಲಿಗೆ ಹಚ್ಚಿ ನಮ್ಮ ಸಂವಿಧಾನ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನವಾಗಿದೆ, ಪರಾಮರ್ಶೆ ಮಾಡ್ತಕ್ಕಂಥ ಯಾವುದೇ ಸಂದರ್ಭ ಇಲ್ಲ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದನ್ನ ತಾವೆಲ್ಲ ಗಮನಿಸಿದ್ರಿ. ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನ ಗೆದ್ದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ನಾವು ಜಗತ್ತನ್ನ ಒಂದು ಬಾರಿ ಅವಲೋಕನ ಮಾಡಿದಾಗ ನಮಗೆ ಕಂಡು ಬರತಕ್ಕಂಥ ಸಂಗತಿಗಳು ಏನಪ್ಪಾ ಅಂದ್ರೆ, ನಮ್ಮ ದೇಶದೊಂದಿಗೆ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಅನೇಕ ದೇಶಗಳಲ್ಲಿ ಇವತ್ತು ಸಾಂವಿಧಾನಿಕ ವ್ಯವಸ್ಥೆ ಕುಸಿದು ಬಿದ್ದಿದೆ. ಆಯ್ಕೆಯಾದಂತಹ ಸರ್ಕಾರಗಳು ಪಲ್ಲಟಾಗಿದ್ದಾವೆ. ಅಲ್ಲಿ ನಾಗರಿಕ ಯುದ್ಧಗಳು ನಡೀತಾ ಇದ್ದಾವೆ. ಅಲ್ಲಿ ಸಿವಿಲ್ ವಾರ್ ನಡೀತಾ ಇದೆ, ಜೀನೋಸೈಡ್ ನಡೀತಾ ಇದೆ. ಕೆಲವು ಉದಾಹರಣೆಗಳನ್ನ ಹೇಳ್ಬೇಕಂದ್ರೆ, ಕೇವಲ ಒಂದು 3-4 ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಚುನಾಯಿತ ಸರ್ಕಾರವಾದಂತಹ ಅಲ್ಲಿನ ಪ್ರಧಾನಮಂತ್ರಿಗಳ ನಿವಾಸದ ಮೇಲೆ ಅಲ್ಲಿನ ಜನರು ದಂಗೆ ಎದ್ದು ಸರ್ಕಾರವನ್ನ ಪಲಟಗೊಳಿಸಿ ಅಲ್ಲಿನ ಪ್ರಧಾನಮಂತ್ರಿ ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ. ಅದೇ ರೀತಿಯೊಳಗೆ ಶ್ರೀಲಂಕಾದಲ್ಲೂ ಕೂಡ ಕೆಲವು ವರ್ಷಗಳ ಹಿಂದೆ ನಾಗರಿಕ ದಂಗೆ ಎದ್ದು ಅಲ್ಲಿನ ಚುನಾಯಿತ ಸರ್ಕಾರವನ್ನ ಅಲ್ಲಿನ ಜನ ಪಲ್ಲಟಗೊಳಿಸಿದ್ದನ್ನ ತಾವೆಲ್ಲ ಗಮನಿಸಿದ್ರಿ. ಪಾಕಿಸ್ತಾನದಲ್ಲಂತೂ ಚುನಾಯಿತ ಸರ್ಕಾರವನ್ನ ಅಲ್ಲಿನ ಮಿಲಿಟರಿ ಆಡಳಿತ ಪಲ್ಲಟಗೊಳಿಸಿ ಅಲ್ಲಿ ಮಿಲಿಟರಿ ಅಧಿಕಾರ ತಂದಿದ್ದನ್ನ ನೀವೆಲ್ಲ ಗಮನಿಸಿದ್ರಿ. ಮತ್ತು ಅಲ್ಲಿನ ಹಿಂದಿನ ಪ್ರಧಾನಮಂತ್ರಿ ಬೇರೆ ಅರಬ್ ದೇಶಗಳಿಗೆ ಹೋಗಿ ಪಲಾಯನ ಮಾಡಿದ್ದನ್ನ ತಾವೆಲ್ಲ ನೋಡಿದಿರಿ. ಅಷ್ಟೇ ಅಲ್ಲದೆ ಅರಬ್ ಕಂಟ್ರೀಸ್ದಲ್ಲಿ ಗಡಾಫಿಯನ್ನ ಲಿಬಿಯಾದಲ್ಲಿ ಅಲ್ಲಿನ ಜನ ದಂಗೆ ಎದ್ದು ಕಲ್ಲು ಹೊಡೆದು ಸಾಯಿಸಿದ್ದನ್ನ ತಾವೆಲ್ಲ ಗಮನಿಸಿದಿರಿ. ಅಷ್ಟೇ ಅಲ್ಲದೆ ಮೊನ್ನೆ ಸಿರಿಯಾದಲ್ಲಿ ಕೆಲವು ತಿಂಗಳ ಹಿಂದೆ ದೊಡ್ಡ ದಂಗೆ ಎದ್ದು ಅಲ್ಲಿನ ಅಧ್ಯಕ್ಷ ರಷ್ಯಾ ದೇಶಕ್ಕೆ ಹೋಗಿ ಆಶ್ರಯ ಪಡೆದಿದ್ದನ್ನ ತಾವು ಗಮನಿಸಿದಿರಿ. ಅಷ್ಟೇ ಅಲ್ಲದೆ ಕೇವಲ ಒಂದು ವಾರದ ಹಿಂದೆ ಅಲ್ಲಿ ಸಾವಿರಾರು ಜನರನ್ನ ಜಿನೋಸೈಡ್ ಮಾಡಿದ್ದನ್ನು ಕೂಡ ತಾವು ಗಮನಿಸಿದ್ರಿ. ನಾ ಈ ಎಲ್ಲ ಉದಾಹರಣೆಗಳನ್ನ ಯಾಕೆ ಕೋಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನ ಗೆದ್ದು ನಿಂತು ಇವತ್ತು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿ ಹೊರಹೊಮ್ಮಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು. ಅಲ್ಲದೆ ಅತ್ಯಂತ ದೊಡ್ಡ ಜನಸಂಖ್ಯೆ ಉಳ್ಳಂತಹ ಚೀನಾವನ್ನು ಕೂಡ ಇವತ್ತು ನಾವು ಹಿಂದು ಹಾಕಿ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಜನಸಂಖ್ಯಾ ರಾಷ್ಟ್ರವಾಗಿ ಕೂಡ 140 ಕೋಟಿಗಿಂತಲೂ ದಾಟಿ ಇವತ್ತು ನಾವು ಸಾಗಿದ್ದೇವೆ. ಅಂದ್ರೆ ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನ ಗೆದ್ದು ನಿಂತು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನವಾಗಿ ಹೊರಹೊಮ್ಮಿದೆ. ಇನ್ನೊಂದು ಬಹಳ ಮುಖ್ಯವಾದ ಮಾತನ್ನ ಏನ್ ಹೇಳ್ಬೇಕಂದ್ರೆ, 1939ರಿಂದ 1945 ತನಕ ಎರಡನೆಯ ಮಹಾಯುದ್ಧ ಆದ ನಂತರ
1945 ನಂತರ ಏನು ಬ್ರಿಟಿಷ್ ಅರಸೊತ್ತಿಗೆಯಲ್ಲಿ ಏನು ದೇಶಗಳಿದ್ದು ಅವುಗಳನ್ನು ನಾವು ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರಿತೇವೆ. ಆ ಕಾಮನ್ವೆಲ್ತ್ ನೇಷನ್ಸ್ 1945 ನಂತರ ಅನೇಕ ದೇಶಗಳು ಸ್ವಾತಂತ್ರ್ಯನ ಪಡೆದುಕೊಂಡು, ಅದು ಆಫ್ರಿಕನ್ ದೇಶಗಳಾಗಿರ್ಬೋದು ಅಥವಾ ಏಷ್ಯನ್ ದೇಶಗಳಾಗಿರ್ಬೋದು. ನಮ್ಮ ಭಾರತದ ಸಂವಿಧಾನವನ್ನ ಅನೇಕ ಆಫ್ರಿಕನ್ ದೇಶಗಳು ಮತ್ತು ಏಷ್ಯನ್ ದೇಶಗಳು ಕಾಪಿ ಮಾಡಿದಾವೆ. ಆದ್ರಿಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಧಾಶಕ್ತಿ ಇಡೀ ಜಗತ್ತಿಗೇನೆ ಗೊತ್ತಾಗಿ ಅವರ ಜ್ಞಾನ ದಿನವನ್ನು ಇವತ್ತು ವಿಶ್ವಸಂಸ್ಥೆ 193 ರಾಷ್ಟ್ರಗಳಲ್ಲಿ ಅವರ ಜನ್ಮದಿನವನ್ನ ಆಚರಣೆ ಮಾಡಲಾಗ್ತದೆ ಮತ್ತು ಅವರನ್ನ ಜ್ಞಾನದ ಸಂಕೇತ, ಸಿಂಬಲ್ ಆಫ್ ನಾಲೆಜ್ ಅಂತೂ ಕೂಡ ಗುರುತಿಸಲಾಗ್ತದೆ. ಈಗ ನಾವು ಸಂವಿಧಾನವನ್ನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೊದಲು 395 ಆರ್ಟಿಕಲ್ಗಳಿದ್ದು ಈಗ ಅವು ತಿದ್ದುಪಡಿಗಳಾಗಿ ಸುಮಾರು 448 ಆರ್ಟಿಕಲ್ಗಳಾಗಿದ್ದಾವೆ. ಈಗ ಚಾಪ್ಟರ್ಗಳು 25 ಆಗಿದ್ದಾವೆ ಮತ್ತು 12 ಶೆಡ್ಯೂಲ್ಸ್ ಆಗಿದ್ದಾವೆ. ಮತ್ತು ನಮ್ಮ ಸಂವಿಧಾನವನ್ನ ಬರೆದು ಮುಗಿಸಲಿಕ್ಕೆ ತೆಗೆದುಕೊಂಡಂತ ಅವಧಿ 2 ವರ್ಷ 11 ತಿಂಗಳು 18 ದಿವಸ. ಮತ್ತು ನಮ್ಮ ಸಂವಿಧಾನವನ್ನ 1949 26/6 ಅದನ್ನ ಬರೆದು ಮುಗಿಸಲಾಯಿತು. ಆದರೆ ಅದನ್ನ ಜಾರಿ ತರುವಲ್ಲಿ 2 ತಿಂಗಳ ಕಾಲ ವಿಳಂಬ ಮಾಡಲಾಯಿತು. ಆದ್ರೆ 1950 ಜನವರಿ 26 ನಾವು ಕಾಯ್ಬೇಕಾಗಿತ್ತು. ಯಾಕೆ ನಾವು 2 ತಿಂಗಳ ತಡ ಮಾಡಿದ್ವಿ ಅನ್ನಲಿಕ್ಕೆ ಐತಿಹಾಸಿಕ ಕಾರಣವಿದೆ. 1928 ನೆಹರು ಸಮಿತಿ ಒಂದು ಕರಡು ಸಂವಿಧಾನವನ್ನ ರಚನೆ ಮಾಡಿಕೊಂಡಿತ್ತು. 1929 ಡಿಸೆಂಬರ್ 30 ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಜವಾಹರ್ಲಾಲ್ ನೆಹರು ರವರು 1930 ಜನವರಿ 26 ಪೂರ್ಣ ಸ್ವರಾಜ್ ಅಂತ ಅವರು ಘೋಷಣೆ ಮಾಡಿದರು. ಆದರೆ ಪೂರ್ಣ ಸ್ವರಾಜ್ ಅನ್ನ ಅಂದಿನ ಕಾಂಗ್ರೆಸ್ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದ್ರು ಕೂಡ 17 ವರ್ಷಗಳವರೆಗೆ ಅದು ಕಾಯ್ತಕ್ಕಂಥ ಸಂದರ್ಭ ಬಂತು. ಯಾಕಂದ್ರೆ 1930 1947 ನಾವು ಸ್ವಾತಂತ್ರ್ಯ ಪಡ್ಲಿಕ್ಕೆ ಕಾಯ್ತಕ್ಕಂಥ ಸಂದರ್ಭ ಬಂತು. ಅದರಿಂದ ಪೂರ್ಣ ಸ್ವರಾಜ್ಯದ ಐತಿಹಾಸಿಕ ನೆನಪಿಗಾಗಿ ಜನವರಿ 26 ನಾವು 1949 ನವೆಂಬರ್ 26 ನಮ್ಮ ಸಂವಿಧಾನ ಬರೆದು ಮುಗಿಸಿದರೂ ಕೂಡ ಅದನ್ನ ಜಾರಿ ತರುವಲ್ಲಿ ನಾವು 2 ತಿಂಗಳ ಕಾಲ ಕಾಯ್ದು 1950 ಜನವರಿ 26 ನಮ್ಮ ಸಂವಿಧಾನವನ್ನ ನಾವು ಜಾರಿಯಲ್ಲಿ ತಂದ್ವಿ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮ್ಮ ದೇಶ ಹೇಗಿರಬೇಕು, ನಮ್ಮ ದೇಶದ ಆಡಳಿತ ಹೇಗಿರಬೇಕು, ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಅನ್ನೋದನ್ನ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಿಯಾಂಬಲ್ದಲ್ಲಿ ಹೇಳಲಾಗಿದೆ. We, the people of India, having solemnly resolved to constitute India into a sovereign, socialistic, democratic, republic, secular, and secured citizens, justice, social, economic, political, liberty of thought, belief, faith, worship, and expression, equality of status and opportunity, and assuring the dignity of the individual and unity and integrity of this nation. In this day, 26 November 1949, we do hereby adopt, enact, and give ourselves this constitution. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಧರ್ಮ ನಿರಪೇಕ್ಷ, ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮಾಡುವಂತೆಯೂ ಮತ್ತು ಇಲ್ಲಿರುವ ಎಲ್ಲಾ ಜನರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಕೊಡುವಂತೆಯೂ ಮತ್ತು ಇಲ್ಲಿರುವ ಎಲ್ಲಾ ಜನರಿಗೆ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಪೂಜಾ ಸ್ವಾತಂತ್ರ್ಯವನ್ನ
ನೀಡುವಂತೆಯೂ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಮತ್ತು ಸಮಾನ ಗೌರವವನ್ನ ನೀಡುವಂತೆಯೂ ಮತ್ತು ನಮ್ಮ ದೇಶದ ಏಕತೆ ಮತ್ತು ವ್ಯಕ್ತಿ ಗೌರವವನ್ನ ಎತ್ತಿ ಹಿಡಿಯುವಂತೆಯೂ ಈ ದಿನ ನಾವು 1949 ನವೆಂಬರ್ 26ರಂದು ಈ ಸಂವಿಧಾನವನ್ನು ರಚಿಸಿ ನಮಗೆ ನಾವು ಆತ್ಮಾರ್ಪಣೆ ಮಾಡಿಕೊಂಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿಕೊಂಡಿದ್ದೇವೆ. ಸೌರೀನ್ ಸ್ಟೇಟ್, ಸೌರೀನ್ ಅಂತ ಪದವನ್ನು ನಾವು ಯಾಕೆ ಬಳಸಿದ್ದೀವಿ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶ ಬ್ರಿಟಿಷ್ ಡೊಮೈನ್, ಬ್ರಿಟಿಷ್ ಆಡಳಿತದಲ್ಲಿ ಒಳಪಟ್ಟಿತ್ತು. ನಾವು ಸ್ವತಂತ್ರಗೊಂಡ ಮೇಲೆ ನಾವು ವಿ ಆರ್ ಎಕ್ಸ್ಟರ್ನಲಿ ಸೌರೀನ್, ವಿ ಆರ್ ಇಂಟರ್ನಲಿ ಸೌರೀನ್. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೆಯ ಮಹಾಯುದ್ಧ ಆದ ನಂತರ ಜಗತ್ತು 2 ಭಾಗಗಳಾಗಿ ವಿಭಾಗ ಆಯಿತು. ಒಂದು ನ್ಯಾಟೋ ಅಮೆರಿಕೆಯ ನೇತೃತ್ವದಲ್ಲಿ, ಇನ್ನೊಂದು ಸಿಟೋ ರಷ್ಯಾದ ನೇತೃತ್ವದಲ್ಲಿ. ಆದರೆ ನಾವು ಯಾವುದೇ ಶಕ್ತಿ ಬಣಗಳಿಗೆ ಸೇರ್ಲಾರ್ದೇನೆ ನಮ್ಮದೇ ಆದಂತಹ ಒಂದು ಅಲಿಪ್ತ ನೀತಿ, ನಾನ್ ಅಲೈಡ್ ಮೂಮೆಂಟ್ ನಾವು ಹೊಂದಿಕೊಂಡು ನಾವು ಒಂದು ವಿಭಿನ್ನ ನಿಲುವನ್ನ ನಾವು ಪಡೆದುಕೊಂಡಿವಿ. ವಿ ಆರ್ ಇಂಟರ್ನಲಿ ಸೌರೀನ್ ಅಂಡ್ ವಿ ಆರ್ ಎಕ್ಸ್ಟರ್ನಲಿ ಸೌರೀನ್. ಮತ್ತು ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಈ 2 ಪದಗಳು ಸಂವಿಧಾನದ ಮೂಲ ರೂಪದಲ್ಲಿ ಇರಲಿಲ್ಲ. ಇವುಗಳನ್ನ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಮತ್ತು ಸಮಾಜವಾದಿ ಅಂದ್ರೆ ವಿ ಶುಡ್ ರಿಡ್ಯೂಸ್ ದ ಗ್ಯಾಪ್ ಬಿಟ್ವೀನ್ ರಿಚ್ ಅಂಡ್ ಪುವರ್ ಅಂಡ್ ವಿ ಶುಡ್ ಡಿಸ್ಟ್ರಿಬ್ಯೂಟ್ ದ ನ್ಯಾಷನಲ್ ವೆಲ್ತ್ ಅಂಡ್ ಪವರ್ ಅಮಂಗ್ಸ್ಟ್ ದ ಪೀಪಲ್. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ದೇಶಕ್ಕೆ ಸಮರ್ಪಿಸುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದರು. ವಿ ಆರ್ ಅಡಾಪ್ಟಿಂಗ್ ದ ಥಿಯರಿ ಆಫ್ ಒನ್ ಮ್ಯಾನ್, ಒನ್ ವೋಟ್, ಒನ್ ವ್ಯಾಲ್ಯೂ. ನಾವು ರಾಜಕೀಯ ಸಮಾನತೆಯನ್ನ ಸಾಧಿಸಿದ್ದೇವೆ. ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ ಅಂತಕ್ಕಂಥ ಸಿದ್ಧಾಂತವನ್ನ ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ನಮ್ಮಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆ. ಈ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ನಾವು ಆದಷ್ಟು ಬೇಗ ಹೊಡೆದು ಹಾಕಬೇಕು. ಒಂದು ವೇಳೆ ನಾವು ಇದನ್ನ ತೊಡೆದು ಹಾಕುವಲ್ಲಿ ವಿಫಲರಾದರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯಿಂದ ಬಳಲಿದಂತ ಜನ ಬಂಡೆದ್ದು ನಾವು ಕಷ್ಟಪಟ್ಟು ಕಟ್ಟಿದಂತ ಈ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ನಾವು ಸಮಾಜವಾದಿ ಸಿದ್ಧಾಂತದ ಮೂಲಕ ಬಡವ ಮತ್ತು ಶ್ರೀಮಂತರ ಮಧ್ಯದ ಅಂತರವನ್ನ ಕಡಿಮೆ ಮಾಡ್ತಾ, ರಾಷ್ಟ್ರದ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಆಶಯವನ್ನ ಹೊಂದುತ್ತಾ ಬಡತನದ ರೇಖೆಯ ಜನರನ್ನ ಮೇಲೆತ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ನಾವು ಸಾಗಿದ್ದೇವೆ. ಆದರೆ 1990ರ ನಂತರ ಹೊಸ ಆರ್ಥಿಕ ನೀತಿಯನ್ನು ನಾವು ತಂದ್ವಿ. ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್, ಖಾಸೀಕರಣ, ಜಾಗತೀಕರಣ ಮತ್ತು ಈ ಉದಾರೀಕರಣವನ್ನ ನಾವು ತಂದು ಇವತ್ತು ನಾವು ಸಮಾಜವಾದಿ ಸಿದ್ಧಾಂತದಿಂದ ಹಿಂದೆ ಸರಿದು ನಾವಿವತ್ತು ಬಂಡವಾಳಶಾಹಿಯ ಸಿದ್ಧಾಂತದ ಕಡೆಗೆ ನಾವಿವತ್ತು ಹೋಗ್ತಾ ಇದ್ದೇವೆ. ಅದರಿಂದ ನಮ್ಮ ದೇಶದಲ್ಲಿ ಇವತ್ತು ಬಡವ ಮತ್ತು ಶ್ರೀಮಂತರ ಮಧ್ಯದ ಅಂತರ ಇವತ್ತು ಹೆಚ್ಚಾಗ್ತಾ ಇರೋದನ್ನ ತಾವೆಲ್ಲ ಗಮನಿಸಿದಿರಿ. ಮತ್ತು ನಾವು ಇನ್ನೊಂದು ಪದವನ್ನ ಸೇರಿಸಿದ್ವಿ, ಸೆಕ್ಯುಲರ್ ಅಂತ. ಧರ್ಮ ನಿರಪೇಕ್ಷ ಅಥವಾ ಜಾತ್ಯತೀತ ಅಂದ್ರೆ ವ್ಯಕ್ತಿಗಳಿಗೆ ಜಾತಿ ಧರ್ಮಗಳಿರ್ಬೋದು, ಆದರೆ ದೇಶಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ. ಈ ದೇಶದಲ್ಲಿ ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ, ಎಲ್ಲ ಪಂಗಡಗಳಿಗೆ ಸಮಾನವಾದಂತಹ ಸ್ಥಾನಮಾನ ಇದೆ ಅನ್ನೋದನ್ನ ಈ ಪದ ಸೂಚಿಸ್ತದೆ. ಮತ್ತು ನಾವು ಇನ್ನೊಂದು ಪದವನ್ನ ಬಳಸ್ಕೊಂಡ್ವಿ, ಡೆಮೋಕ್ರೆಟಿಕ್ ಅಂತ ನಾವು ಬಳಸಿದ್ವಿ. ಡೆಮೋಕ್ರೆಟಿಕ್ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಹಲವಾರು ವಿಧದ ಸರ್ಕಾರಗಳಿವೆ. ಕೆಲವು ದೇಶಗಳಲ್ಲಿ ಮಿಲಿಟರಿ ಸರ್ಕಾರ ಇದೆ. ಈ ಉದಾಹರಣೆ ಹೇಳಬೇಕು ಅಂದ್ರೆ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್, ನೀವು ಮಿಲಿಟರಿ ಸರ್ಕಾರವನ್ನ ತಾವೆಲ್ಲ ಗಮನಿಸ್ತಿದ್ರಿ. ಮತ್ತು ಇರಾಕ್ದಲ್ಲಿ ಸದ್ದಾಂ ಹುಸೇನ್ ಮಿಲಿಟರಿ ಸರ್ಕಾರ ಇತ್ತು. ಪಾಕಿಸ್ತಾನದಲ್ಲಿ ಜಿಯಾಉಲ್ ಹಕ್ ಮಿಲಿಟರಿ ಸರ್ಕಾರ ಇತ್ತು. ಈ ತರ ಒಂದು ಮಿಲಿಟರಿ ಆಡಳಿತದ ಸರ್ಕಾರಗಳನ್ನು ಕೂಡ ನಾವು ನೋಡಿದೆವು.
ಹೀಗೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರಗಳಿವೆ. ಕೆಲವೊಂದು ದೇಶಗಳಲ್ಲಿ ಕಮ್ಯುನಿಸ್ಟ್ ಇದೆ, ರಷ್ಯಾದಲ್ಲಿ ಕಮ್ಯುನಿಸಂ ಇದೆ, ಚೈನಾದಲ್ಲಿ ಕಮ್ಯುನಿಸಂ ಇದೆ, ಕ್ಯೂಬಾದಲ್ಲಿ ಕಮ್ಯುನಿಸಂ ಇದೆ, ಕೆಲವು ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ. ಆ ಪ್ರಜಾಪ್ರಭುತ್ವದಲ್ಲೇ ಕೆಲವು ದೇಶಗಳಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಇದೆ. ಅಮೆರಿಕೆಯಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಇದೆ. ಇಂಗ್ಲೆಂಡ್ನಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಇದೆ. ನಾವು ಇಂಗ್ಲೆಂಡಿನ ಸಂಸದೀಯ ಮಾದರಿಯ ಸರ್ಕಾರವನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಮತ್ತು ಕೆಲವು ದೇಶಗಳಲ್ಲಿ ಮೊನಾರ್ಕಿ ಇದೆ. ಇವನ್ ಇಂಗ್ಲೆಂಡ್ದಲ್ಲೂ ಕೂಡ ಈಗಲೂ ಕೂಡ ಅಲ್ಲಿ ದ ಹೆಡ್ ಆಫ್ ದ ಸ್ಟೇಟ್ ಈಸ್ ಕಿಂಗ್ ಆರ್ ಕ್ವೀನ್. ಜಪಾನ್ದಲ್ಲಿದೆ, ನೇಪಾಳದಲ್ಲಿ ಇದೆ, ಸೌದಿ ಅರೇಬಿಯಾದಲ್ಲಿದೆ. ಇನ್ನೂ ಜಗತ್ತಿನ ಹಲವು ದೇಶಗಳಲ್ಲಿ ನಾವು ಮೊನಾರ್ಕಿಯನ್ನ ನಾವು ಕಾಣ್ತೇವೆ. ಆದರೆ ನಮ್ಮ ದೇಶದಲ್ಲಿ ನಮ್ದು ಫೆಡರಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ನಮ್ಮ ದೇಶದ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯಂತ ಹುದ್ದೆಯನ್ನ ಅಲಂಕರಿಸಲಿಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಇದೆ. ಆದರೆ ಮೊನಾರ್ಕಿ ಅಂತ ಕಂಟ್ರೀಸ್ಗಳಲ್ಲಿ ಆ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ದೇಶದ ಅತ್ಯುನ್ನತವಾದ ಸ್ಥಾನವಾದಂತಹ ರಾಷ್ಟ್ರಪತಿ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರಿಯಾಂಬಲ್ದಲ್ಲಿ ನಾವು ಜಸ್ಟಿಸ್, ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್ ಅಂತ ನಾವು ಹೇಳಿದ್ದೇವೆ. ಅಂದ್ರೆ ಈ ದೇಶದ ಎಲ್ಲಾ ಜನರಿಗೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ನ್ಯಾಯವನ್ನ ಕೊಡಬೇಕೆಂದು ನಮ್ಮ ಸಂವಿಧಾನ ಸಂಕಲ್ಪ ಮಾಡಿದೆ. ಅದರ ಜೊತೆಗೆ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಆತನ ಅಭಿಪ್ರಾಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪೂಜಾ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಖಾತ್ರಿಪಡಿಸ್ತದೆ. ಅದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಮಾನ ಸ್ಥಾನಮಾನ, ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆಯನ್ನ ನಮ್ಮ ಸಂವಿಧಾನ ಪ್ರತಿಪಾದಿಸ್ತದೆ. ಆದ್ದರಿಂದ ours is a unitary during the time of war and ours is a federal during the time of peace. ಯಾಕಂದ್ರೆ we have adopted the quasi-federal structure. Quasi-federal ಅಂದ್ರೆ ours is neither unitary state nor federal state. Ours is not unitary like England nor federal like Canada or America. Ours is a quasi-federal structure. ನಾವು ಎರಡೂ ಈ ಮಿಶ್ರ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಲಾದ ಅಂಶಗಳನ್ನ ಸಂವಿಧಾನವನ್ನ ವ್ಯಾಖ್ಯಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ನಿರ್ಮಾತೃರ ಕನಸು ಏನಾಗಿತ್ತು, ಗುರಿ ಏನಾಗಿತ್ತು, ಆಶಯ ಏನಾಗಿತ್ತು ಅನ್ನೋದನ್ನ ಸಾಂವಿಧಾನಿಕ ವ್ಯಾಖ್ಯೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ಗಳಾಗ್ಲಿ ಸರ್ವೋಚ್ಚ ನ್ಯಾಯಾಲಯವಾಗ್ಲಿ ಅದನ್ನ ಪರಿಗಣಿಸ್ತದೆ. ಮತ್ತು ಸಂವಿಧಾನದ ಆರ್ಟಿಕಲ್ 1 ರಿಂದ 4 ಯೂನಿಯನ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 1, ಭಾರತ್ ಆರ್ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ 565ಕ್ಕಿಂತಲೂ ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ದು, ಅಂದಿನ ಉಪ ಪ್ರಧಾನಿಯಾದಂತಹ, ಅಂದಿನ ಗೃಹ ಮಂತ್ರಿಗಳಾದಂತಹ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ನಾವು ಇಡೀ ದೇಶವನ್ನ ಒಂದುಗೂಡಿಸಿದ್ವಿ. ಅದು ಕಾಶ್ಮೀರ ಇರ್ಬೋದು, ಜುನಾಗಢ ಇರ್ಬೋದು, ಹೈದರಾಬಾದ್ ಇರ್ಬೋದು, ಇವುಗಳನ್ನೆಲ್ಲ ವಿಮೋಚನೆಗೊಳಿಸಿ ಅಖಂಡ ಭಾರತವನ್ನ ನಾವು ನಿರ್ಮಾಣ ಮಾಡಿದ್ವಿ. ಅದರ ಜೊತೆಗೆ 1947ರಲ್ಲಿ ದೇಶ ವಿಭಾಗ ಆಯಿತು. ಒಂದು ಪಾಕಿಸ್ತಾನ ಆಯಿತು, ಇನ್ನೊಂದು ಈ ಕಡೆ ಬಾಂಗ್ಲಾದೇಶ್ ಪೂರ್ವ ಪಾಕಿಸ್ತಾನ ಆಯಿತು. ಬಟ್ ನಾವು ಕಾಶ್ಮೀರ್, ಹೈದರಾಬಾದ್, ಜುನಾಗಢಗಳನ್ನ ನಮ್ಮ ದೇಶದಲ್ಲಿ ನಾವು ಉಳಿಸಿಕೊಳ್ಳುವಲ್ಲಿ ನಾವು ಸಫಲರಾದ್ವಿ. ಆರ್ಟಿಕಲ್ 1 to 4 ಯೂನಿಯನ್ ಅಂಡ್ ಸ್ಟೇಟ್ಸ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 5 to 11 ಸಿಟಿಸನ್ಶಿಪ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 12 to 35 ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತದೆ. ಚಾಪ್ಟರ್ 3 ಫಂಡಮೆಂಟಲ್ ರೈಟ್ಸ್, ದೇ ಆರ್ ವೆರಿ ಫಂಡಮೆಂಟಲ್. ಆರ್ಟಿಕಲ್ 12ದಲ್ಲಿ ವಾಟ್ ಇಸ್ ಅ ಸ್ಟೇಟ್ ಅಂತ ಹೇಳ್ತದೆ. ಸ್ಟೇಟ್ ಅಂದ್ರೆ ಪಾರ್ಲಿಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆರ್ ಲೋಕಲ್ ಗೌರ್ಮೆಂಟ್ ಆರ್ ಯೂನಿಯನ್ ಗೌರ್ಮೆಂಟ್, ಸ್ಟೇಟ್ ಅಂತಕ್ಕಂಥ ಪರಿವ್ಯಾಪ್ತಿಯಲ್ಲಿ ಸಂವಿಧಾನದಲ್ಲಿ ಹೇಳಲಾಗಿದೆ.
ಈ ಸ್ಟೇಟ್ ಅನ್ನೋ ಡೆಫಿನೇಷನ್ ನಮಗೆ ಯಾಕೆ ಬಹಳ ಮುಖ್ಯ ಆಗ್ತದೆ ಅಂದ್ರೆ, ನಾವು ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಮೊಟಕಾದಾಗ, ನಾವು ರಿಟ್ ಅನ್ನ ಹಾಕಬೇಕಾದಾಗ ನಾವು ಯಾರ ವಿರುದ್ಧ ರಿಟ್ ಹಾಕ್ಬೇಕಂದ್ರೆ ರಾಜ್ಯದ ವಿರುದ್ಧ ರಿಟ್ ಹಾಕ್ಬೇಕಾಗ್ತದೆ. ಸೊ ಅದರಿಂದ ದ ಡೆಫಿನೇಷನ್ ಆಫ್ ಸ್ಟೇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ವಿಚ್ ಹ್ಯಾಸ್ ಬಿನ್ ಎನ್ಸ್ರೈಡ್ ಅಂಡರ್ ಆರ್ಟಿಕಲ್ 12 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ಅಂಡರ್ ಆರ್ಟಿಕಲ್ 13 ದಲ್ಲಿ ಎನಿ ಪ್ರೊವಿಷನ್ which is inconsistent with the fundamental rights or any provision which is inconsistent with our constitution values, those laws are considered to be null and void. ಯಾಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾತಂತ್ರ್ಯ, ನಮ್ಮ ಸಂವಿಧಾನ ಬರುವುದಕ್ಕಿಂತ ಮುಂಚೆ ಮನುಸ್ಮೃತಿ ನಮ್ಮ ದೇಶದ ಅನಧಿಕೃತ ಸಂವಿಧಾನವಾಗಿ ಆಳ್ವಿಕೆ ಮಾಡಿದೆ. ಕ್ರಿಸ್ತಶಕ ಪೂರ್ವ 185ರಲ್ಲಿ ಸುಮತಿ ಭಾರ್ಗವನಿಂದ ರಚನೆಯಾದಂತಹ ಮನುಸ್ಮೃತಿ ನಮ್ಮ ದೇಶವನ್ನ ಸುಮಾರು 2000 ವರ್ಷಗಳ ಕಾಲ ಅದು ಅನಧಿಕೃತ ಸಂವಿಧಾನವಾಗಿ ಅದು ಆಳ್ವಿಕೆ ಮಾಡಿದೆ. ನಮ್ಮ ದೇಶವನ್ನ ಸುಮಾರು 800 ವರ್ಷಗಳ ಕಾಲ ಮೊಘಲರು ಆಳಿದ್ರು ಕೂಡ ಅವರು ಮನುಸ್ಮೃತಿಯನ್ನ ಕಿತ್ತಾಕುವ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ. ಕಾರಣ ಏನಂದ್ರೆ, ಅವರಿಗೆ ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ತಕ್ಕಂಥ, ತಮ್ಮ ರಾಜ್ಯವನ್ನ ವಿಸ್ತಾರ ಮಾಡ್ತಕ್ಕಂಥ ಆಕಾಂಕ್ಷೆಗಳೇ ಮಾತ್ರ ಇತ್ತೇ ಹೊರತು ಸಮಾಜ ಸುಧಾರಣೆಯಾಗಲಿ ಅಥವಾ ಒಂದು ನಾಗರಿಕ ಸಮಾಜವನ್ನ ಸ್ಥಾಪಿಸುವ ಇಚ್ಛಾಶಕ್ತಿ ಅವರಿಗೆ ಇರಲಿಲ್ಲ. ಅದರಿಂದ ನಾವು ಆರ್ಟಿಕಲ್ 13ಗಳ ಮೂಲಕ ಏನು ನಮ್ಮ ದೇಶದಲ್ಲಿ ಮನುಸ್ಮೃತಿ ಇತ್ತು ಮತ್ತು ಏನು ನಮ್ಮ ದೇಶಗಳಲ್ಲಿ ಕಂದಾಚಾರ, ಮೌಢ್ಯ, ಜಾತೀಯತೆ, ಮತೀಯತೆ, ಏನು ಸಂವಿಧಾನದ ಆಶಯಗಳಿಗೆ ಇರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ನಾವು ಆರ್ಟಿಕಲ್ 13 ಮೂಲಕ ನಾವು ನಿರಸಿತಗೊಳಿಸಿದ್ದೇವೆ. ಆರ್ಟಿಕಲ್ 14 ದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ನಾವು ಹೇಳ್ಕೊಂಡಿದ್ದೇವೆ. ಅಂದ್ರೆ ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗ್ತದೆ ಮತ್ತು ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಆಶಯವನ್ನ ನಾವು ಹೇಳ್ಕೊಂಡಿದ್ದೇವೆ. ಆದ್ರೆ ದ ಈಕ್ವಾಲಿಟಿ ಮಸ್ಟ್ ಬಿ ಅಮಂಗ್ಸ್ಟ್ ಈಕ್ವಲ್ಸ್, ನಾಟ್ ಅಮಂಗ್ಸ್ಟ್ ಅನ್ಈಕ್ವಲ್ಸ್. ಅಂದ್ರೆ ಸಮಾನತೆ ಅನ್ನೋದು ಸಮಾನರ ಮಧ್ಯೆ ಸ್ಪರ್ಧೆ ಇರಬೇಕೇ ಹೊರತು ಅಸಮಾನರ ಮಧ್ಯೆ ಸ್ಪರ್ಧೆ ಆಗಬಾರದು ಅಂತ. ಅದರಿಂದಲೇ ಇವತ್ತು ಶೋಷಿತ ಸಮುದಾಯಗಳಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ನಾವು ರಿಸರ್ವೇಶನ್ ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಆರ್ಟಿಕಲ್ 15 ದಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ಕಾಸ್ಟ್, ಸೆಕ್ಸ್, ಕ್ರೀಡ್, ಪ್ಲೇಸ್ ಆಫ್ ಬರ್ತ್, ರಿಲಿಜನ್ ಅಂತಕ್ಕಂಥ ಮಾತನ್ನು ನಾವು ಹೇಳ್ಕೊಂಡಿದ್ದೇವೆ. ಅಂದ್ರೆ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ಮಾಡಬಾರದು ಅಂತಕ್ಕಂಥ ಮಾತನ್ನು ನಾವು ಹೇಳ್ಕೊಂಡಿದ್ದೇವೆ. ಆರ್ಟಿಕಲ್ 16 ದಲ್ಲಿ there should not be any discrimination in public employment on the base of caste, sex, creed, place of birth, decency ಅಂತಕ್ಕಂಥ ಮಾತನ್ನು ನಾವು ಹೇಳ್ಕೊಂಡಿದ್ದೇವೆ. ಆದ್ರೆ ಆರ್ಟಿಕಲ್ 16 clause 4 ದಲ್ಲಿ those communities who are socially and educationally backward, for due representation a reservation is made. ಸಂವಿಧಾನದ 16 clause 4 ರಲ್ಲಿ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ ಅವುಗಳನ್ನ ಮುಖ್ಯವಾಹಿನಿಗೆ ತಗೊಳ್ಳುವ ಸಲುವಾಗಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಸೊ ಮೀಸಲಾತಿ ಅನ್ನೋದು ಬಡತನ ನಿವಾರಣಾ ಕಾರ್ಯಕ್ರಮ ಅಲ್ಲ, ಮೀಸಲಾತಿ ಅನ್ನೋದು ನಿರುದ್ಯೋಗ ನಿವಾರಣಾ ಕಾರ್ಯಕ್ರಮವೂ ಕೂಡ ಅಲ್ಲ. ಹಾಗಾದ್ರೆ ಮೀಸಲಾತಿ ಅಂದ್ರೆ ಏನು? ಮೀಸಲಾತಿ ಅನ್ನೋದು ಸಮಾನ ಪ್ರಾತಿನಿಧ್ಯ, ಇಟ್ ಇಸ್ ಎ ಡ್ಯೂ ರಿಪ್ರೆಸೆಂಟೇಷನ್. ನಮ್ಮ ದೇಶದಲ್ಲಿ ಜಾತಿ ಹೋಗಬೇಕು ಅನ್ನೋದು ಆದರ್ಶ, ಆದರೆ ಜಾತಿ ಇರುವುದು ವಾಸ್ತವ. ಅದರಿಂದ ಎಲ್ಲ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವ ಕಾರಣದಿಂದ ಇವತ್ತು ನಾವು ಸಂವಿಧಾನದ ಆರ್ಟಿಕಲ್ 16 clause 4 ದಲ್ಲಿ ನಾವು ಮೀಸಲಾತಿಯನ್ನ ಕಲ್ಪಿಸಿದೆ. 16 clause 4A ದಲ್ಲಿ ಕೇವಲ ನೇಮಕಾತಿಯಲ್ಲಿ ಮೀಸಲಾತಿ ಕೊಟ್ಟರೆ ಸಾಲದು, ಪದೋನ್ನತಿಯಲ್ಲೂ ಕೂಡ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ಆಶಯದಿಂದ that provision has been inserted, and even the reservation is given in promotion up to the level of reaching the A grade. ನೀವು ಕ್ಲಾಸ್ 1 ಆಫೀಸರ್ ತನಕ ರೀಚ್ ಆಗೋ ತನಕ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಆದರೆ ಸಿವಿಲ್ ಜಡ್ಜ್ ಪೋಸ್ಟ್ ಇಟ್ ಸೆಲ್ಫ್ ಇಸ್ ಎ ಕ್ಲಾಸ್ 1, therefore there is no reservation in promotion. ಮತ್ತು ಸಂವಿಧಾನದ 15ರಲ್ಲೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಕಾನೂನುಗಳನ್ನ ಮಾಡಬೇಕು ಅಂತ ಹೇಳಲಾಗಿದೆ. ಸಂವಿಧಾನದ 17ನೇ ಕಲಮಿನಲ್ಲಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನ ನಿಷೇಧಿಸಲಾಗಿದೆ.
the practice of untouchability in any form is forbidden and it is made a punishable offense. ಅದರಿಂದ 1955 ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕೂಡ ಬಂತು. 1989 SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಕೂಡ ಬಂತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯ ಆದರೆ ಅದನ್ನ ಬಹಳ ಗಂಭೀರ ಪ್ರಕರಣ ಅಂತ ತಿಳ್ಕೊಂಡು ಅವರ ಹಕ್ಕುಗಳನ್ನ ರಕ್ಷಣೆ ಮಾಡೋ ಸಲುವಾಗಿ ವಿಶೇಷ ಕಾನೂನನ್ನ ಜಾರಿಯಲ್ಲಿ ತಂತು. 19ನೇ ಅನುಚ್ಛೇದದಲ್ಲಿ ಕೆಲವು ಮುಖ್ಯವಾದಂತಹ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ. ಆರ್ಟಿಕಲ್ 19(1)(a) ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯವನ್ನ ಸರ್ವೋಚ್ಚ ನ್ಯಾಯಾಲಯ ಬಹಳ ದೊಡ್ಡದಾಗಿ ವ್ಯಾಖ್ಯಾನಿಸಿದೆ. ವಾಕ್ ಸ್ವಾತಂತ್ರ್ಯ ಅಂದ್ರೆ ನಾವು ಪುಸ್ತಕ ಬರೆಯೋದಿರ್ಬೋದು, ಕಾದಂಬರಿ ಬರೆಯೋದಿರ್ಬೋದು, ಸಿನಿಮಾ ತೆಗೆಯೋದಿರ್ಬೋದು, ನಾಟಕ ಇರಬಹುದು, ವ್ಯಂಗ್ಯಚಿತ್ರ ಇರಬಹುದು, ಚಿತ್ರಕಲೆ ಇರಬಹುದು, ಶಿಲ್ಪಕಲೆ ಇರಬಹುದು, ನಾಟ್ಯ ಇರಬಹುದು, ಸಂಗೀತ ಇರಬಹುದು, ಹಾಡು ಇರಬಹುದು. ಅಂದ್ರೆ ದಟ್ ಎಕ್ಸ್ಪ್ರೆಷನ್ ಇನ್ ಎನಿ ಫಾರ್ಮ್ ದಟ್ ಕಮ್ಸ್ ಅಂಡರ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ವಿಚ್ ಹ್ಯಾಸ್ ಬಿನ್ ಎನ್ಶ್ರೈನ್ಡ್ ಅಂಡರ್ ಆರ್ಟಿಕಲ್ 19(1)(a). ಆರ್ಟಿಕಲ್ 19(1)(b) ಫ್ರೀಡಮ್ ಆಫ್ ಅಸೆಂಬ್ಲಿ, ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಅವಕಾಶವನ್ನ ಆ ಆರ್ಟಿಕಲ್ 19(1)(b) ದಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 19(1)(c) ಫ್ರೀಡಮ್ ಆಫ್ ಅಸೋಸಿಯೇಷನ್, ಸಂಘ ಸಂಸ್ಥೆಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ, ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ನಮಗೆ ಅವಕಾಶವನ್ನ ಕೊಟ್ಟಿದೆ. ಆರ್ಟಿಕಲ್ 19(1)(d) ರೈಟ್ ಆಫ್ ರೆಸಿಡೆನ್ಸ್, ನಾವು ಎಲ್ಲಾದ್ರೂ ವಾಸ ಮಾಡಲಿಕ್ಕೆ, ಇಡೀ ದೇಶದ ಯಾವುದೇ ಭಾಗದಲ್ಲಿ ನಾವು ಇವತ್ತು ವಾಸ ಮಾಡಲಿಕ್ಕೆ ಅವಕಾಶ ಇದೆ. ಆರ್ಟಿಕಲ್ 370 ಕಾಶ್ಮೀರ್ಗೆ ವಿಶೇಷವಾದಂತಹ ಸ್ಥಾನಮಾನವನ್ನ ಕಲ್ಪಿಸಿತು. ಅಲ್ಲಿ ಉಳಿದ ಜನರಿಗೆ ಅಲ್ಲಿ ಹೋಗಿ ಆಸ್ತಿಯನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಆರ್ಟಿಕಲ್ 370ಯನ್ನ ರದ್ದುಪಡಿಸಿದ್ದರಿಂದ ಭಾರತದ ಯಾವುದೇ ಪ್ರಜೆ ಇವತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಹೋಗಿ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ವಾಸ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆರ್ಟಿಕಲ್ 19(1)(e) ರೈಟ್ ಆಫ್ ಮೂವ್ಮೆಂಟ್, ನಾವು ದೇಶದ ತುಂಬಾ ಯಾವ ಕಡೆಯಾದ್ರೂ ನಾವು ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇದೆ. ಆರ್ಟಿಕಲ್ 19(1)(f) ರೈಟ್ ಟು ಪ್ರಾಪರ್ಟಿ, ಬಟ್ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ರೈಟ್ ಟು ಪ್ರಾಪರ್ಟಿಯನ್ನ ತೆಗೆದುಹಾಕಲಾಗಿದೆ. ಈಗ ಅದನ್ನ 300(a) ದಲ್ಲಿ ಇಡಲಾಗಿದೆ. ಇಟ್ಸ್ ನೋ ಮೋರ್ ಎ ಫಂಡಮೆಂಟಲ್ ರೈಟ್, ಇಟ್ಸ್ ಎ ಸಿವಿಲ್ ರೈಟ್. ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ದಲ್ಲಿ ಫಂಡಮೆಂಟಲ್ ರೈಟ್ ಅಂತ ಅಂದು ಕೆಳಗೆ 4 ಆಪ್ಷನ್ ಕೊಡಬಹುದು: ಫಂಡಮೆಂಟಲ್ ರೈಟ್, ಸಿವಿಲ್ ರೈಟ್, ನ್ಯಾಚುರಲ್ ರೈಟ್, ಬೇಸಿಕ್ ರೈಟ್. ಈ ರೀತಿಯೊಳಗೆ ನಿಮಗೆ 4 ಆಪ್ಷನ್ಗಳನ್ನು ಕೊಟ್ಟಾಗ ತಾವು ಅದಕ್ಕೆ ಸಿವಿಲ್ ರೈಟ್ ಅಂತ ಗುರುತು ಹಾಕಿದ್ರೆ ಯುವರ್ ಆನ್ಸರ್ ಇಸ್ ಕರೆಕ್ಟ್. ಸೊ ಇವಾಗ ಆರ್ಟಿಕಲ್ 19(1)(a) ದಿಂದ ಆರ್ಟಿಕಲ್ 19(1)(g) ರೈಟ್ ಟು ಟ್ರೇಡ್ ಅಂಡ್ ಕಾಮರ್ಸ್, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ತನಗೆ ಬೇಕಾದಂತಹ ವೃತ್ತಿಯನ್ನ ಮಾಡ್ಕೊಳ್ಳಿಕ್ಕೆ ಆರ್ಟಿಕಲ್ 19(1)(g) ಅವಕಾಶವನ್ನ ಕೊಡ್ತದೆ. ಯಾಕೆಂದ್ರೆ ಈ ಆರ್ಟಿಕಲ್ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಸ್ವಾತಂತ್ರ್ಯ ಬರುವಕ್ಕಿಂತ ಹಿಂದೆ ಮನುಸ್ಮೃತಿ ಅನಧಿಕೃತ ಸಂವಿಧಾನವಾಗಿ ಜಾರಿ ಇತ್ತು. ಅಲ್ಲಿ ಉದ್ಯೋಗ ಹೇಗಿತ್ತಪ್ಪ ಅಂದ್ರೆ ಯಾವ ವ್ಯಕ್ತಿ ಯಾವ ಜಾತಿಯಲ್ಲಿ ಹುಟ್ಟಿರ್ತಾನೆ ಆ ಜಾತಿಯ ಕುಲಕಸುಬವನ್ನೇ ಮಾತ್ರ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇತ್ತು. 1835 ತನಕ ಲಾರ್ಡ್ ಬೆಂಟಿಂಕ್ ಬರುವ ತನಕ ಶಿಕ್ಷಣ ಸಾರ್ವತ್ರೀಕರಣ ಆಗಿರಲಿಲ್ಲ. ಕೇವಲ ಗುರುಕುಲದಲ್ಲಿ ಮಾತ್ರ ಶಿಕ್ಷಣ ಇತ್ತು. ಕೇವಲ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ರಾಜರ ಮಕ್ಕಳಿಗೆ ಮಾತ್ರ ಗುರುಕುಲದಲ್ಲಿ ಶಿಕ್ಷೆ ಇತ್ತು. ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕಿರಲಿಲ್ಲ. ಆದ್ರಿಂದ 1835ರಲ್ಲಿ ಲಾರ್ಡ್ ಬೆಂಟಿಂಕ್ ಅವರು ಶಿಕ್ಷಣವನ್ನ ಸಾರ್ವತ್ರೀಕರಣ ಮಾಡಿದರು. ಅದರಿಂದ ಆರ್ಟಿಕಲ್ 19(1)(g) ರೈಟ್ ಟು ಟ್ರೇಡ್ ಅಂಡ್ ಕಾಮರ್ಸ್ ಅಂಡ್ ಪ್ರೊಫೆಷನ್ ಇದೆಲ್ಲ ಇದು ಬಹಳ ಮುಖ್ಯವಾದಂತಹ ಹಕ್ಕು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಬೇಕಾದಂತಹ ವೃತ್ತಿಯನ್ನ ಆಯ್ದುಕೊಳ್ಳಲಿಕ್ಕೆ ಈ ಆರ್ಟಿಕಲ್ ಅವಕಾಶವನ್ನ ಮಾಡಿಕೊಡ್ತದೆ. ಆರ್ಟಿಕಲ್ 20ಯಲ್ಲಿ 3 ಮುಖ್ಯ ಕ್ರಿಮಿನಲ್ ಸಿದ್ಧಾಂತಗಳನ್ನ ಹೇಳಲಾಗಿದೆ. ಒಂದು, ಡಾಕ್ಟ್ರಿನ್ ಆಫ್ ಸೆಲ್ಫ್ ಇನ್ಕ್ರಿಮಿನೇಷನ್, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನು ಸಾಕ್ಷಿ ಹೇಳಬಾರದು. ದ ಪ್ರಾಸಿಕ್ಯೂಷನ್ ಆರ್ ಪೊಲೀಸ್ ಕೆನಾಟ್ ಕಂಪೆಲ್ ಅಕ್ಯೂಸ್ಡ್ ಟು ಡಿಪೋಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಷನ್ ಟು ಪ್ರೂವ್ ದ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ beyond reasonable doubt.
If any doubt comes, that benefit of doubt shall be given in favor of the accused, and accused should be set free, because the basic principle of our criminal jurisprudence is that 100 criminals may go unpunished, but one innocent should not be punished. That is doctrine of self-incrimination. And one more doctrine, doctrine of double jeopardy. ಅಂದ್ರೆ ಇಮ್ಮಡಿ ವಿಪತ್ತು ಅಂತ. One cannot be punished twice for the same offense. ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ 2 ಬಾರಿ ಶಿಕ್ಷೆ ಮಾಡಬಾರದು. And he cannot be given a punishment more than the punishment which is prescribed. ಆ ಶಿಕ್ಷೆಗೆ ಏನು ಅಪರಾಧವನ್ನ ಆ ಅಪರಾಧಕ್ಕೆ ಏನು ಶಿಕ್ಷೆಯನ್ನ ನಿಗದಿಪಡಿಸಲಾಗಿದೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಕೊಡಬಾರದು ಅಂತ ಡಬಲ್ ಜೆಪರ್ಡಿ. ಮತ್ತು ಇನ್ನೊಂದು ಸಿದ್ಧಾಂತವನ್ನ ಏನ್ ಹೇಳಲಾಗಿದೆ ಅಂದ್ರೆ ಡಾಕ್ಟ್ರಿನ್ ಆಫ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ. ಡಾಕ್ಟ್ರಿನ್ ಆಫ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂದ್ರೆ ದ ಕ್ರಿಮಿನಲ್ ಲಾಸ್ ಶುಡ್ ನಾಟ್ ಬಿ ಮೇಡ್ ಅಪ್ಲಿಕೇಬಲ್ ರಿಟ್ರೋಸ್ಪೆಕ್ಟಿವ್ಲಿ. ಕ್ರಿಮಿನಲ್ ಲಾಸ್ ಶುಡ್ ಬಿ ಮೇಡ್ ಅಪ್ಲಿಕೇಬಲ್ ಓನ್ಲಿ ಪ್ರೊಸ್ಪೆಕ್ಟಿವ್ಲಿ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ಬೇಕಂದ್ರೆ ಸಂಜಯ್ ದತ್ ಟಾಡಾ ಕೇಸಲ್ಲಿ ಬುಕ್ ಆಯಿತು, ಟಾಡಾ ಕೇಸಲ್ಲಿ ಚಾರ್ಜ್ ಶೀಟ್ ಆಯಿತು, ಟಾಡಾ ಕೇಸಲ್ಲಿ ಅವರಿಗೆ ಟ್ರಯಲ್ ಆಗಿ 5 ವರ್ಷಗಳ ಕಾಲ ಕನ್ವಿಕ್ಷನ್ ಆಗಿದ್ದನ್ನ ತಾವೆಲ್ಲ ಗಮನಿಸಿದ್ರಿ. ಆದ್ರೆ ಕಸಬ್ ಮುಂಬೈದಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಕಸಬ್ ಅನ್ನ ಟಾಡಾ ಆಕ್ಟ್ ದಲ್ಲಿ ಬುಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಬೈ ದಟ್ ಟೈಮ್ ದ ಟಾಡಾ ಆಕ್ಟ್ ವಾಸ್ ರಿಪೀಲ್ಡ್ and Tada Act was not in force. ಅದರಿಂದ ಈ ಉದಾಹರಣೆಯನ್ನು ನಾನು ಯಾಕೆ ಕೊಟ್ಟೆ ಅಂದ್ರೆ when Sanjay Dutt was booked at that time the Tada Act was in force, but when Kasab has attacked on Taj Hotel at Mumbai, by that time the Tada Act was repealed. Therefore the Kasab could not be booked under Tada Act. What I want to impress you is that the criminal laws should be made applicable prospectively. The criminal laws should not be made applicable retrospectively. ಕ್ರಿಮಿನಲ್ ಕಾನೂನುಗಳನ್ನ ಪೂರ್ವಾನ್ವಯವಾಗಿ ಅಳವಡಿಸಲಿಕ್ಕೆ ಆಗುವುದಿಲ್ಲ. ಕ್ರಿಮಿನಲ್ ಕಾನೂನುಗಳನ್ನ ನಿಗದಿತ ದಿನಾಂಕದಿಂದ, ಅಧಿಸೂಚನೆಯ ದಿನಾಂಕದಿಂದ ಅವುಗಳನ್ನ ಜಾರಿಗೊಳಿಸಲಿಕ್ಕೆ ಅವಕಾಶ ಇದೆ. ಆರ್ಟಿಕಲ್ 20. ಆರ್ಟಿಕಲ್ 21ದಲ್ಲಿ ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, that right to life cannot be taken away without due process of law or procedure established by law. ಮೂಲಭೂತ ಹಕ್ಕನ್ನ, ಜೀವಿಸುವ ಹಕ್ಕನ್ನ ಕಾನೂನಿನಂತೆ ಮಾತ್ರ ಮೊಟಕುಗೊಳಿಸಬೇಕೇ ಹೊರತು ಅದನ್ನ ಏಕಾಏಕಿ ಮೊಟಕುಗೊಳಿಸಲಿಕ್ಕೆ ಆಗುವುದಿಲ್ಲ. ಅಂದ್ರೆ ದ ರೈಟ್ ಟು ಲೈಫ್ ಇಟ್ ಹ್ಯಾಸ್ ಬೀನ್ ಇಂಟರ್ಪ್ರಿಟೆಡ್ ಇನ್ ಅ ವೆರಿ ವೈಡರ್ ಮ್ಯಾನರ್. ಸ್ಪೀಡಿ ಟ್ರಯಲ್ is also implicit right to life. Right to life means not mere animal existence. To live with all human dignity and decency, the right to life. ಈ ರೈಟ್ ಟು ಲೈಫ್ ಅಂತಕ್ಕಂಥ ಈ ಅನುಚ್ಛೇದವನ್ನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯಗಳು ಬಹಳ ವಿಸ್ತೃತವಾಗಿ ಇದನ್ನ ವ್ಯಾಖ್ಯಾನಿಸಿದಾವೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಸ್ಟಾರ್ವೇಷನ್ ಡೆತ್. ಮತ್ತು ಮಹಿಳೆಯರ ಗೌರವಕ್ಕೆ ಚ್ಯುತಿಯಾದಂತಹ ಆಚರಣೆಗಳನ್ನ ಬಿಡಬೇಕು. ಅಸ್ಪೃಶ್ಯತೆಯಂತ ಆಚರಣೆಗಳನ್ನ ಬಿಡಬೇಕು. ಎಲ್ಲರಿಗೂ ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾದಂತಹ ಪ್ರವೇಶ ಇರಬೇಕು. ಮತ್ತು ಮಾನವ ಘನತೆಗೆ ಚ್ಯುತಿ ತರತಕ್ಕಂಥ ಎಲ್ಲ ಆಚರಣೆಗಳನ್ನ, ಅದು ದೇವದಾಸಿ ಪದ್ಧತಿ ಇರ್ಬೋದು, ಬಾಲಕಾರ್ಮಿಕ ಪದ್ಧತಿ ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು, ಇಂಥ ಎಲ್ಲ ಆಚರಣೆಗಳನ್ನ ಕಾನೂನು ನಿಷೇಧಗೊಳಿಸ್ತದೆ. ದಟ್ ಇಸ್ ರೈಟ್ ಟು ಲೈಫ್. ಆರ್ಟಿಕಲ್ 22ದಲ್ಲಿ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಹೇಳಲಾಗಿದೆ. ಅಂದ್ರೆ ಏನು, ದ ಅಕ್ಯೂಸ್ಡ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿದಿನ್ 24 hours ಫ್ರಮ್ ದ ಪಾಯಿಂಟ್ ಆಫ್ ಟೈಮ್ ಆಫ್ ಅರೆಸ್ಟ್. ಆತನನ್ನ ಬಂಧಿಸಿದ 24 ತಾಸಿನೊಳಗೆ ಆತನ ಸಂಬಂಧಪಟ್ಟ ಜುರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಆತನಿಗೆ ಬಂಧನದ ಕಾರಣಗಳನ್ನ ಹೇಳಬೇಕು. ಆತನಿಗೆ ಕಾನೂನು ನೆರವನ್ನ ಕೂಡ ಕೊಡಬೇಕು. ಮತ್ತು ಆತನ ಮೇಲೆ ಆತನಿಗೆ ಏನಾದ್ರು ಗಾಯಗಳಾಗಿದ್ರೆ ಆತನಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಬೇಕು. ಇದೆಲ್ಲ ಒಂದು ವೆಸ್ಟ್ ಬೆಂಗಾಲ್ ಕೇಸ್ ಇದೆ. ಆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೆಲವೊಂದು 11 ಗೈಡ್ಲೈನ್ಸ್ ಗಳನ್ನ ಹೇಳಲಾಗಿದೆ. ಆ 11 ಗೈಡ್ಲೈನ್ಸ್ ಗಳನ್ನ ನಾನು ಹೇಳಿದೆಲ್ಲ, ಇವೆಲ್ಲ 11 ಗೈಡ್ಲೈನ್ಸ್ ಗಳನ್ನ ನಂಗೆ ನೆನಪು ಬರ್ತಲ್ಲ. ವೆಸ್ಟ್ ಬೆಂಗಾಲ್ ವರ್ಸಸ್
ಆ ಪ್ರಕರಣದಲ್ಲಿ ಇದನ್ನ ಹೇಳಲಾಗಿದೆ. ಇನ್ನು ಆರ್ಟಿಕಲ್ 23 ಅಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಅಕ್ರಮ ಸಾಗಾಟವನ್ನ ಇದು ತಡೀತದೆ. ವೇಶ್ಯಾವಾಟಿಕೆ ಇರ್ಬೋದು, ಭಿಕ್ಷಾಟನೆ ಇರ್ಬೋದು, ಇಂತಹ ಆರ್ಟಿಕಲ್ 23 ಈ ಮಹಿಳೆಯರ ಮತ್ತು ಮಕ್ಕಳ ಕಳ್ಳ ಸಾಗಾಟವನ್ನ ಅದು ತಡೀತದೆ. ಆರ್ಟಿಕಲ್ 24 ಬಾಲ ಕಾರ್ಮಿಕವನ್ನ ನಿಷೇಧ ಮಾಡ್ತದೆ. ಆರ್ಟಿಕಲ್ 25 to 28 ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಹೇಳಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ತನಗೆ ಇಷ್ಟಪಟ್ಟಂತ ಧರ್ಮವನ್ನ ಆಚರಿಸಬಹುದು, ಪ್ರಚಾರ ಮಾಡಬಹುದು, ಅನುಸರಿಸಬಹುದು. ಪ್ರತಿಯೊಬ್ಬರಿಗೂ ತಮಗೆ ಇಷ್ಟಪಟ್ಟಂತ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಈ ಆರ್ಟಿಕಲ್ 25 to 28 ಅವಕಾಶವನ್ನ ಕೊಡ್ತದೆ. ಆರ್ಟಿಕಲ್ 29 ಮತ್ತು 30 ಇವು ಅಲ್ಪಸಂಖ್ಯಾತರಿಗೆ ತಮ್ಮ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಕಲ್ಚರ್, ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಲಿಕ್ಕೆ ಮತ್ತು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಆರ್ಟಿಕಲ್ 29 ಮತ್ತು 30 ಅವಕಾಶವನ್ನ ಮಾಡಿಕೊಡ್ತದೆ. ಆರ್ಟಿಕಲ್ 32 ರಿಟ್ಸ್ ಬಗ್ಗೆ ಹೇಳ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ಮಾತನ್ನ ಕೇಳಿದ್ರು, ನೀವು ಇಷ್ಟು ದೊಡ್ಡ ಸಂವಿಧಾನವನ್ನ ಬರೆದಿದ್ರಿ, ಇದರಲ್ಲಿ ಬಹಳ ಮುಖ್ಯವಾದಂತಹ ಆರ್ಟಿಕಲ್ ಯಾವುದು ಅಂತ ಕೇಳಿದಾಗ ಡಾಕ್ಟರ್ ಅಂಬೇಡ್ಕರ್ ಹೇಳಿದಂತ ಮಾತೇನಂದ್ರೆ ಆರ್ಟಿಕಲ್ 32. ಯಾಕಂದ್ರೆ ನಾವು ಕೇವಲ ಮೂಲಭೂತ ಹಕ್ಕುಗಳನ್ನ ಕೊಟ್ರೆ ಸಾಲದು, ಆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವುಗಳನ್ನ ಜಾರಿಗೊಳಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದರಿಂದ ಆರ್ಟಿಕಲ್ 32 ನೇರವಾಗಿ ಒಬ್ಬ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ರಿಟ್ಗಳನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ರಿಟ್ಗಳಲ್ಲಿ 5 ಪ್ರಕಾರ ಇದೆ. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಬಂಧನದಲ್ಲಿ ಇಟ್ಟಾಗ ಈ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅನ್ನ ಆರ್ಟಿಕಲ್ 226 ಹೈಕೋರ್ಟ್ ಅಲ್ಲಿ ಕೂಡ ಹಾಕಬಹುದು. ಈ 5 ರಿಟ್ಗಳನ್ನ ಹೈಕೋರ್ಟ್ ಅಲ್ಲಿ ಕೂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಆಸ್ ಫಾರ್ ಆಸ್ ರಿಟ್ಸ್ ಆರ್ ಕನ್ಸರ್ನ್, ಅಂಡರ್ ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ and article 226 high court both have got the concurrent jurisdiction, but only one exception is that habeas corpus. If habeas corpus writ is rejected in high court, one can prefer an appeal before the honorable supreme court, because this is only exception. But as far as other writs are concerned, they have got a concurrent jurisdiction, and if your other writ is dismissed in the high court, you cannot prefer an appeal before the supreme court because it is barred by res judicata. So writ of certiorari ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ತನಗೆ ಅಧಿಕಾರವಿಲ್ಲದೆ ಒಂದು ಏನಾದರೂ ಆದೇಶವನ್ನ ಮಾಡಿದ್ರೆ ಅದನ್ನ ರಿಟ್ ಆಫ್ ಸರ್ಟಿರರಿ ಮೂಲಕ ಹಾಕಿ ಅದನ್ನ ನಾವು ಹೊಡೆದು ಹಾಕಿಸಬಹುದು, ನಿರಶಿತಗೊಳಿಸಬಹುದು. ರಿಟ್ ಆಫ್ ಪ್ರೊಹಿಬಿಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಶಾಸನಾತ್ಮಕ ಅಧಿಕಾರಿ ತನಗೆ ಅಧಿಕಾರವಿಲ್ಲದನ್ನ ಆತ ಚಲಾಯಿಸ್ತಿದ್ದ ಅಂದ್ರೆ ರಿಟ್ ಆಫ್ ಪ್ರೊಹಿಬಿಷನ್ ಹಾಕೋದ್ರ ಮೂಲಕ ಆತನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ರಿಟ್ ಆಫ್ ಕೋವರಂಟ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾರ್ವಜನಿಕ ಹುದ್ದೆಯನ್ನ ಅಲಂಕರಿಸಬೇಕಾದ್ರೆ ಆತನಿಗೆ ಅಧಿಕಾರ ಇರಬೇಕು. ಇಫ್ ಹಿ ಡಸಂಟ್ ಹ್ಯಾವ್ ದಟ್ ಅಥಾರಿಟಿ, ಒನ್ ಕ್ಯಾನ್ ಫೈಲ್ ಅ ರಿಟ್ ಆಫ್ ಕೋವರಂಟ್ ಅಂಡ್ ಹಿ ಕ್ಯಾನ್ ಬಿ ಡಿಥ್ರೋನ್. ಆತನ ಆ ಆಸನದಿಂದ, ಆ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಅವಕಾಶ ಇದೆ. ಸೊ ಇವು 5 ರಿಟ್ಗಳನ್ನ ತಾವು ತಮ್ಗೆ ಗೊತ್ತಿದೆ. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ರಿಟ್ ಆಫ್ ಕೋವರಂಟೋ, ರಿಟ್ ಆಫ್ ಸರ್ಟಿರರಿ, ರಿಟ್ ಆಫ್ ಪ್ರೊಹಿಬಿಷನ್, ರಿಟ್ ಆಫ್ ಇನ್ನೊಂದು ಯಾವುದು, ಕ್ಯಾನ್ ಎನಿಬಡಿ, ರಿಟ್ ಆಫ್ ಮೆಂಡಾಮಸ್. ರಿಟ್ ಆಫ್ ಮೆಂಡಾಮಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನ ಚಲಾಯಿಸಲಿಲ್ಲ ಅಂದ್ರೆ ಅಥವಾ ತಾನು ಮಾಡಬೇಕಾದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ರಿಟ್ ಆಫ್ ಮೆಂಡಾಮಸ್ ಅನ್ನ ಹಾಕಿ ನಾವು ಆ ವ್ಯಕ್ತಿಗೆ ಇಂಥ ಅಧಿಕಾರವನ್ನ ಚಲಾಯಿಸುವಂತ ನಿರ್ದೇಶನ ಮಾಡಲಿಕ್ಕೆ ಅದು ಅವಕಾಶ ನೀಡ್ತದೆ. ಮತ್ತು ಸಂವಿಧಾನದ ಚಾಪ್ಟರ್ 4 ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ಹೇಳಲಾಗಿದೆ. ಆರ್ಟಿಕಲ್ 36 to ಆರ್ಟಿಕಲ್ 51. ಚಾಪ್ಟರ್ 3 ಮೂಲಭೂತ ಹಕ್ಕುಗಳನ್ನು ಹೇಳಲಾಗಿದೆ. ಈ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ. ಅದೇ ರೀತಿ ಒಳಗೆ ಚಾಪ್ಟರ್ 4 ಹೇಳದಂತಹ ರಾಜ್ಯ ನಿರ್ದೇಶಕಗಳು ಇಡೀ ಸಮುದಾಯದ, ಇಡೀ ಸಮಾಜದ, ಇಡೀ ದೇಶದ ಕಲ್ಯಾಣಕ್ಕೆ ಅವು ಪೂರಕವಾಗಿವೆ. ಅಂದ್ರೆ ಒಂದು ವ್ಯತ್ಯಾಸ ಏನಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್, ವೆರಾಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ನಾಟ್ ಜಸ್ಟಿಸಿಯಬಲ್. ಫಂಡಮೆಂಟಲ್ ರೈಟ್ ಉಲ್ಲಂಘನೆ ಆದಾಗ ನಾವು ರಿಟ್ಸ್ಗಳನ್ನ ಹಾಕೋದ್ರ ಮೂಲಕ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವುಗಳನ್ನ ಜಾರಿಯಲ್ಲಿ ತರಲಿಕ್ಕೆ ನಮಗೆ ಅಧಿಕಾರ ಇದೆ, ಅವಕಾಶ ಇದೆ. ಆದ್ರೆ
directive principles of state policies are not justiciable. So one cannot go to the court and file a writ petition stating that the government has not implemented this directive. Therefore, these directive principles of state policy are not justiciable. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತನ್ನ ಹೇಳಿದ್ರು. ಯಾಕೆ ನಾವು ಕಲ್ಯಾಣ ರಾಜ್ಯ ಪರಿಕಲ್ಪನೆಯಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳ ಅವಶ್ಯಕತೆ ಬಹಳ ಇದೆ. ಯಾವುದೇ ಒಂದು ರಾಜಕೀಯ ಪಕ್ಷದ ಮ್ಯಾನಿಫೆಸ್ಟೋ, ಅದರ ಚುನಾವಣಾ ಪ್ರಣಾಳಿಕೆ, ಅದರ ಆದ್ಯತೆ ಏನೇ ಇದ್ರೂ ಕೂಡ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಗಮನದಲ್ಲಿ ಇಟ್ಕೊಂಡು ಅದು ಶಾಸನಗಳನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಕಲ್ಯಾಣ ರಾಜ್ಯ ಪರಿಕಲ್ಪನೆ, ವೆಲ್ಫೇರ್ ಸ್ಟೇಟ್. ಅದರಿಂದ even though the directive principles of state policies are not justiciable, but the government which is in power must keep in mind that those directive principles are the guiding lamps. So in those direction, it has to make some laws, it has to make some enactments, and it has to formulate the policies. The purpose and objective is that the welfare state is to be created. ಒಂದು ಕಲ್ಯಾಣ ರಾಜ್ಯವನ್ನ ಸ್ಥಾಪನೆ ಮಾಡೋ ಸಲುವಾಗಿ ಏನೇನು ರಾಜ್ಯ ನೇತೃತ್ವದಲ್ಲಿ ಹೇಳಲಾಗಿದೆ ಅವನ್ನೆಲ್ಲ ಇಟ್ಟುಕೊಂಡು ಸರ್ಕಾರ ಆಡಳಿತವನ್ನ ಮಾಡಬೇಕು. ಆರ್ಟಿಕಲ್ 38ದಲ್ಲಿ ಹೇಳಲಾಗಿದೆ, ಈ ದೇಶದ ಸಂಪತ್ತನ್ನ, ಈ ದೇಶದ ಅಧಿಕಾರವನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಲಾಗಿದೆ. ಆರ್ಟಿಕಲ್ 39A ಲೀಗಲ್ ಏಡ್, ಫ್ರೀ ಲೀಗಲ್ ಏಡ್ ನ ಕೊಡಬೇಕು. ಅದಕ್ಕೆ 1989ರಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅನ್ನೋದು ಜಾರಿ ಬಂತು. ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟಿನ ಮುಖ್ಯವಾದಂತಹ 3 ಉದ್ದೇಶಗಳು ಏನಪ್ಪಾ ಅಂದ್ರೆ ಲೀಗಲ್ ಲಿಟ್ರಸಿ, ಕಾನೂನಿನ ಅರಿವನ್ನ ಮಾಡೋದು, ಲೀಗಲ್ ಏಡ್, ಕಾನೂನಿನ ನೆರವನ್ನ ಕೊಡೋದು, ಮತ್ತು ಲೋಕ ಅದಾಲತ್ಗಳ ಮೂಲಕ, ರಾಜೀವ್ ಪಂಚಾಯಿತಿಯ ಮೂಲಕ ನ್ಯಾಯಾಲಯದಲ್ಲಿ ಇರತಕ್ಕಂಥ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಸುಮಾರು 5 ಕೋಟಿಗಿಂತಲೂ ಹೆಚ್ಚು ಪ್ರಕರಣಗಳು ನ್ಯಾಯಾಂಗದ ವಿಚಾರಣೆಯಲ್ಲಿ ಬಾಕಿ ಇದಾವೆ. ಅದರಿಂದ ದ ಜಸ್ಟಿಸ್ ಮಸ್ಟ್ ಬಿ ಟೈಮ್ಲಿ, ದ ಜಸ್ಟಿಸ್ ಮಸ್ಟ್ ಬಿ ಸ್ಪೀಡ್, ಅಂಡ್ ಜಸ್ಟಿಸ್ ಮಸ್ಟ್ ಬಿ ರಿಯಲ್. ನ್ಯಾಯ ತ್ವರಿತವಾಗಿರಬೇಕು, ನ್ಯಾಯ ಪಾರದರ್ಶಕವಾಗಿರಬೇಕು, ಮತ್ತದು ಬೇಗನೆ ಸಿಗಬೇಕು. ಅದಕ್ಕೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಆರ್ಟಿಕಲ್ 39A ತಿದ್ದುಪಡಿಯನ್ನ ತಂದು ಇವತ್ತು ಲೀಗಲ್ ಏಡ್ ಅನ್ನ ನಾವು ಕೆಳ ನ್ಯಾಯಾಲಯ ಇಟ್ಕೊಂಡು ಮೇಲ್ ನ್ಯಾಯಾಲಯಕ್ಕೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯೊಳಗೆ ಆರ್ಟಿಕಲ್ 44ದಲ್ಲಿ ನಾವು ಕಾಮನ್ ಸಿವಿಲ್ ಕೋಡ್ ತರಬೇಕಂತ ಕೂಡ ಹೇಳಿದ್ದೇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಜನರಲ್ ಲಾಸ್ ಮತ್ತು ಪರ್ಸನಲ್ ಲಾಸ್ ಇದಾವೆ. ಸೊ ಮದುವೆ, ವಿಚ್ಛೇದನ, ಮೇಂಟೆನೆನ್ಸು, ಇನ್ಹೆರಿಟೆನ್ಸು, ಸಕ್ಸೆಷನ್ನು, ಇವುಗಳ ಸಲುವಾಗಿ ನಾವು ಪರ್ಸನಲ್ ಲಾಸ್ ಅನ್ನ ಇಟ್ಕೊಂಡಿದ್ದೇವೆ. ಅದು ಮೊಮಡನ್ ಲಾಸ್ ಇರ್ಬೋದು, ಅಥವಾ ಹಿಂದೂ ಲಾ ಇರ್ಬೋದು, ಅಥವಾ ಇಂಡಿಯನ್ ಸೆಕ್ಷನ್ ಆಕ್ಟ್ ಇರ್ಬೋದು. ಸೊ ವೈಯಕ್ತಿಕ ವಿಷಯಗಳಿಗೆ ನಾವು ಪರ್ಸನಲ್ ಲಾಸ್ ಗಳನ್ನ ಇಟ್ಕೊಂಡಿವಿ. ಮತ್ತು ಜನರಲ್ ವಿಷಯಗಳಿಗೆ ಜನರಲ್ ಲಾಸ್ ಎಲ್ಲ ನಿಮ್ಗೆ ಗೊತ್ತಿದೆ. IPC ಇರ್ಬೋದು, CRPC ಇರ್ಬೋದು, ಎವಿಡೆನ್ಸ್ ಆಕ್ಟ್ ಇರ್ಬೋದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇರ್ಬೋದು, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು, ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಇರ್ಬೋದು, ಸ್ಟ್ಯಾಂಪ್ ಆಕ್ಟ್ ಇರ್ಬೋದು. ಸೊ ದಿಸ್ ಆರ್ ಆಲ್ ದಿ ಜನರಲ್ ಲಾಸ್. ಸೊ ಅದರಿಂದ ಆದಷ್ಟು ಬೇಗ ಈಗ ನಾವು ಕಾಮನ್ ಸಿವಿಲ್ ಕೋಡ್ ಅನ್ನ ತರಬೇಕು ಅನ್ನೋದನ್ನ ಆರ್ಟಿಕಲ್ 44ದಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 45ದಲ್ಲಿ ದ ಎಜುಕೇಶನ್, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ದ ಏಜ್ ಆಫ್ 14 years, 14 ವರ್ಷ ಆಗುವ ತನಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅಂತ ಆರ್ಟಿಕಲ್ 45ದಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 46ದಲ್ಲಿ ದ ಗೌರ್ಮೆಂಟ್ ಮಸ್ಟ್ ಮೇಕ್ ಸಮ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದ ಅಪ್ಲಿಟ್ಮೆಂಟ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಪೀಪಲ್. ತಳ ಸಮುದಾಯಗಳ ಆರ್ಥಿಕ ಉನ್ನತೀಕರಣಕ್ಕಾಗಿ ಸರ್ಕಾರ ವಿಶೇಷ ಯೋಜನೆಗಳನ್ನ ಜಾರಿಯಲ್ಲಿ ತರಬೇಕಂತ ಹೇಳಲಾಗಿದೆ. ಮತ್ತು ಈ ರಾಜ್ಯ ನೀತಿ ತತ್ವಗಳಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅನ್ನ ಅಳವಡಿಸಲಾಗಿದೆ. ಅಧಿಕಾರ ವಿಕೇಂದ್ರೀಕರಣವನ್ನು ಹೇಳಲಾಗಿದೆ. ಆರ್ಟಿಕಲ್ 50ಯಲ್ಲಿ ದ ಜುಡಿಷಿಯರಿ ಮಸ್ಟ್ ಬಿ ಸಪರೇಟೆಡ್ ಫ್ರಮ್ ಎಕ್ಸಿಕ್ಯೂಟಿವ್, ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಲಾಗಿದೆ. ಒಟ್ಟಾರೆ ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಕಲ್ಯಾಣ ರಾಜ್ಯವನ್ನ ಸ್ಥಾಪಿಸುವಲ್ಲಿ ಸರ್ಕಾರಕ್ಕೆ ಮಾರ್ಗದರ್ಶಕ ಸೂಚಕಗಳಾಗಿವೆ ಮತ್ತು ಮಾರ್ಗದರ್ಶಕ ದೀಪಗಳಾಗಿವೆ. ಮತ್ತು ಆರ್ಟಿಕಲ್ 50A ನಾವು ತಿದ್ದುಪಡಿಯನ್ನ ಮಾಡಿ 10 ಮೂಲಭೂತ ಹಕ್ಕುಗಳನ್ನ ನಾವು ತಂದ್ವಿ. ಆ 10ನೇ ಮೂಲಭೂತ ಹಕ್ಕುಗಳಿಗೆ ನಾವು 11ನೇ ಮೂಲಭೂತ ಹಕ್ಕನ್ನು ಕೂಡ ಏನ್ ತಂದ್ವಿ ಅಂದ್ರೆ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಪೇರೆಂಟ್ಸ್ ಟು ಗಿವ್ ಕಂಪಲ್ಸರಿ ಎಜುಕೇಶನ್ ಟು ದೇರ್ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 14. ಅದನ್ನ ಮಾಡಿದ್ವಿ. ಅದನ್ನೇ ನಾವು ಆರ್ಟಿಕಲ್ 21A ನಾವು ಎಡಿಷನ್ ಮಾಡಿ, ಫ್ರೀ ಅಂಡ್ ಕಂಪಲ್ಸರಿ, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಗಿವ್
free and compulsory education to the children up to the age of 14 ಅಂತ ಕೂಡ ಹೇಳಿಕೊಂಡ್ವಿ. ಅದರಿಂದ ಇವತ್ತು ಅನುದಾನಿತ ಶಾಲೆಗಳಲ್ಲೂ ಕೂಡ ನಾವು RTE ರೈಟ್ ಟು ಎಜುಕೇಶನ್ ಮಕ್ಕಳಿಗೆ 1/4 ಸೀಟ್ ಅನ್ನ ನಾವು ಕೊಡೋದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಈ 11 ಮೂಲಭೂತ ಹಕ್ಕುಗಳನ್ನ ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ಇರಲಿಲ್ಲ. ಈ ಮೂಲಭೂತ ಕರ್ತವ್ಯಗಳನ್ನ ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಇದನ್ನ ನಾವು ರಷ್ಯನ್ ಸಂವಿಧಾನದ ಪ್ರಭಾವದಿಂದ ನಾವು ಇದನ್ನ ತಂದಿದ್ದೇವೆ. ಸೊ ನಾನು ಇಲ್ಲಿಗೆ ಉಪನ್ಯಾಸವನ್ನ ನಿಲ್ಲಿಸ್ತೇನೆ. ಒಂದು 5 ನಿಮಿಷ ಬ್ರೇಕ್ ಇರ್ತದೆ. 5 ನಿಮಿಷ ಬ್ರೇಕ್ ಆದ್ಮೇಲೆ ನಾವು ಮತ್ತೆ ಜಾಯಿನ್ ಆಗೋಣ. 2ನೇ ಸೆಷನ್ ದಲ್ಲಿ ಸಂಪೂರ್ಣವಾಗಿ ಪ್ರಶ್ನೋತ್ತರಕ್ಕೆ ನಾವು ಮೀಸಲಿಡೋಣ. ತಾವು ಸಂವಿಧಾನದ ಬಗ್ಗೆ ಪ್ರಶ್ನೆಗಳಿಗೆ ಸ್ವಾಗತ ಇದೆ. ತಾವು ಪ್ರಶ್ನೆಯನ್ನ ಕೇಳಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ 5 ನಿಮಿಷ ಬ್ರೇಕ್ ಇದೆ ಸರ್. 11:45ಗೆ ಸೇರೋಣ ಸರ್. 11:45ಗೆ ಸೇರೋಣ. ಈಗ ಎಷ್ಟಾಗಿದ್ರಿ ಈಗ ಸರ್? 11:31 ಇದೆ ಈಗ. ಸರಿ, ಆಗ್ಬೋದು, ಆಗ್ಬೋದು. 11:45 ವರೆಗೂ ತಾವು ಬ್ರೇಕ್ ತಗೊಳ್ಳಿ. 11:40 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಸರ್. 11:40ಗೆ ಭೇಟಿ ಆಗೋಣ. ಎಸ್ ಸರ್, ಓಕೆ ಸರ್. 11:40ಗೆ ಭೇಟಿ ಆಗೋಣ. ದಯವಿಟ್ಟು ಬ್ರೇಕ್ ತಗೊಳ್ಳಿ. ಸೊ ಕಂಟಿನ್ಯೂಸ್ ಆಗ್ಲಿ ಕೇಳೋದು ಕಷ್ಟ ಆಗ್ತದೆ. ಸೊ ಟೇಕ್ ಅ ಬ್ರೇಕ್ ಅಂಡ್ ಪ್ಲೀಸ್ ಕಮ್ ಬ್ಯಾಕ್ ಬೈ 11:40. ಸೊ ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಪ್ಲೀಸ್ ಟೇಕ್ ಅ ಬ್ರೇಕ್ ಸರ್.